प्रमाण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नम ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणम्। ಹರೇ ಕೃಷ್ಣ. ಈ ಎರಡನೆಯ ಭಾಗ ಕೃಷ್ಣ ಕಥಾಮೃತ ಆ ಪರೀಕ್ಷಿತ ಶುಕದೇವ ಗೋಸ್ವಾಮಿಯರ ಸಂವಾದವನ್ನ ಆಧರಿಸಿ ನಡೀತಾ ಇರುವಂತಹ ಈ ವಿಶೇಷವಾದಂತಹ ಸರಣಿ. ಇಲ್ಲಿ ನಾವು ಭಗವಂತ ಶ್ರೀಕೃಷ್ಣನ ವೃಂದಾವನ ಲೀಲೆಗಳಲ್ಲಿ ವಿಶೇಷವಾಗಿ ಆತನ ಪೌಗಂಡ ಲೀಲೆಗಳ ವರ್ಣನೆಯನ್ನು ಕಾಣ್ತಾ ಬಂದಿದ್ದೀವಿ. ಸುಮಾರು 3.5 ವರ್ಷದಿಂದ 7 ವರ್ಷ, ಹತ್ರ 7 ವರ್ಷದವರೆಗೆ ಅವನು ಏನೇನು ಲೀಲೆಗಳನ್ನ ಮಾಡಿದ್ನೋ ಅವೆಲ್ಲವನ್ನು ಕೂಡ ನಾವು ಕಾಣ್ತಾ ಬಂದಿದ್ದೀವಿ. ಶ್ರೀಕೃಷ್ಣ ಈಗಾಗ್ಲೇ ಪೌಗಂಡಾವಸ್ಥೆಯನ್ನ ದಾಟಿ ಕಿಶೋರಾವಸ್ಥೆಗೆ ಕಾಲಿಟ್ಟಿದ್ದಾನೆ. ಕಿಶೋರಾವಸ್ಥೆ ಆಗ ಶ್ರೀಕೃಷ್ಣನ ಅವನ ನಿತ್ಯ ರೂಪದ ಪೂರ್ತಿ ಅಭಿವ್ಯಕ್ತಿ ಆಗತ್ತೆ. ಶ್ರೀಕೃಷ್ಣ ಈ ಜಗತ್ತಿನಲ್ಲಿ ಗೋಚರಿಸಿದಾಗ ಮಗುವಿನಂತೆ ಗೋಚರಿಸ್ತಾನೆ. ಆನಂತರ ಸಾಮಾನ್ಯ ಮನುಷ್ಯನಂತೆ ಆತನು ಕೂಡ ಬೆಳೀತಾ ಹೋಗ್ತಾನೆ ಹೊರದೃಷ್ಟಿಯಲ್ಲಿ. ಆದರೆ ಆ ಶ್ರೀಕೃಷ್ಣ ಅವನು ಮನುಷ್ಯನಂತೆ ಕಾಣ್ತಾ ಇದ್ರು, ಆ ರೀತಿ ಜನ್ಮ ಪಡೆದಂತೆ ಗೋಚರಿಸಿದ್ರು ಕೂಡ ಅವನ ಜನ್ಮ ಮತ್ತೆ ಕರ್ಮಗಳು ವಿಶೇಷ. ಭಗವದ್ಗೀತೆಯಲ್ಲಿ ಈ ಮಾತನ್ನ ಶ್ರೀಕೃಷ್ಣನೇ ಹೇಳಿದ್ದಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೆತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಾರೊಬ್ಬರು ನನ್ನ ಜನ್ಮ ಮತ್ತೆ ಕರ್ಮಗಳನ್ನ ತತ್ವತಃ ತತ್ವರೂಪದಲ್ಲಿ ತಿಳಿತಾರೋ, ಅಂದರೆ ಪರಂಪರೆಯ ಮೂಲಕ ಆ ಪ್ರಾಮಾಣಿಕ ಭಗವತ್ ವಾಣಿಯನ್ನೇ ಅದರಿಂದ ಸರಿಯಾಗಿ ಅದನ್ನ ತಿಳಿದುಕೊಂಡು ಪಾಲಿಸಿ ಸಾಕ್ಷಾತ್ಕರಿಸ್ಕೊಳ್ತಾರೋ ಭಗವಂತನ ಆ ತತ್ವ ಮತ್ತೆ ಅವನ ವಿಶೇಷವಾಗಿ ಅವನ ಭಕ್ತಿ ಸೇವೆಯನ್ನ, ಅವರಿಗೆ ಮತ್ತೊಮ್ಮೆ ಈ ಜಗತ್ತಿನಲ್ಲಿ ಪುನರ್ಜನ್ಮ ಪಡೆಯುವಂತಹ ಯಾವುದೇ ಒಂದು ಬಂಧನ ಇರುವುದಿಲ್ಲ. ಪುನರ್ಜನ್ಮ ನೈತಿ ಮಾಂ ಏತಿ, ಅವರು ನನ್ನ ಬಳಿ ಬರ್ತಾರೆ, ನನ್ನ ನಿತ್ಯ ಧಾಮಕ್ಕೆ ಅವರು ಮರಳುತ್ತಾರೆ. ಈ ಮಾತನ್ನ ಶ್ರೀಕೃಷ್ಣ ಬಹಳ ಸ್ಪಷ್ಟವಾಗಿ 4ನೇ ಅಧ್ಯಾಯ 9ನೇ ಶ್ಲೋಕ ಭಗವದ್ಗೀತೆಯದ್ದು ಅಲ್ಲಿ ಹೇಳಿದ್ದಾನೆ. ಸೊ ಹಾಗಾಗಿ ಶ್ರೀಕೃಷ್ಣನ ಈ ಲೀಲೆಗಳು ಹೊರರೂಪದಲ್ಲಿ ಸಾಮಾನ್ಯ ಮಗುವಿನಂತೆ ಕಂಡರೂ ಕೂಡ ಆತನ ಲೀಲೆಗಳನ್ನ ಯಾರೊಬ್ರು ಕೂಡ ಸರಿಯಾಗಿ ಕೂಲಂಕುಷವಾಗಿ ಅದನ್ನ ತಿಳಿಲಿಕ್ಕೆ ಪ್ರಯತ್ನ ಪಟ್ರೆ ಅವರು ಈ ಒಂದು ನಿಷ್ಕರ್ಷಕ್ಕೆ ಬರ್ತಾರೆ, ಶ್ರೀಕೃಷ್ಣ ಅಸಾಮಾನ್ಯ, ಆತನ ಕಾರ್ಯಗಳು ಅವು ದಿವ್ಯವಾದವು. ಇದೇ ನಿಷ್ಕರ್ಷಕ್ಕೆ ಆ ಎಲ್ಲ ಬ್ರಜವಾಸಿಗಳು ಬಂದರು. ಈ ಒಂದು ತತ್ವ ನಿರ್ಣಯಕ್ಕೆ ಅವರು ತಲುಪಿದ್ರು. ಯಾಕೆಂದ್ರೆ ಶ್ರೀಕೃಷ್ಣ ಆ 7 ದಿನಗಳ ಕಾಲ 7 ವರ್ಷ 2 ತಿಂಗಳಾಗಿತ್ತು ಅವನಿಗೆ. ಆಗ ಅವನು ಆ ವಿಶೇಷವಾದಂತಹ ಒಂದು ಲೀಲೆಯನ್ನ ಪ್ರದರ್ಶಿಸ್ತಾ ಗೋವರ್ಧನ ಧಾರಣ, ಆ ಲೀಲೆಯಲ್ಲಿ ಅವನು 7 ದಿನಗಳವರೆಗೆ ದಿನರಾತ್ರಿ ಆ ಗೋವರ್ಧನ ಗಿರಿಯನ್ನ ತನ್ನ ಎಡಗೈಯ ಕಿರು ಬೆರಳಿನ ಮೇಲೆ ಧಾರಣೆ ಮಾಡಿದ್ದ. ಸೊ ಇದು ಬಹಳ ಅಸಾಮಾನ್ಯ. ಶ್ರೀಲ ಪ್ರಭುಪಾದರು ಗೋವರ್ಧನ ಧಾರಣೆ ಲೀಲೆಯನ್ನ ವಿಶೇಷವಾಗಿ ಉದಾಹರಣೆ ಕೊಡ್ತಾರೆ. ಈ ಜಗತ್ನಲ್ಲಿ ಸಾಕಷ್ಟು ಜನ ಜೀವಾತ್ಮರು, ಬದ್ಧಾತ್ಮರು, ಅನೇಕ ರೀತಿಯ ಅಪೂರ್ಣತೆ ದೋಷಗಳು ಉಳ್ಳವರು ಕೂಡ ತಾನೂ ಕೂಡ ಭಗವಂತನಾಗ್ತೀನಿ, ಈಶ್ವರನಾಗ್ತೀನಿ ಅನ್ನೋ ಒಂದು ದುಸ್ಸಾಹಸ, ಆ ರೀತಿಯಾದಂತಹ ಒಂದು ಗರ್ವದಲ್ಲಿ ಮಾತನಾಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ನೈಸರ್ಗಿಕ ಸ್ಥಿತಿ ಅದು ಆ ಪರಮ ಸತ್ಯ ಶ್ರೀಕೃಷ್ಣನ ನಿತ್ಯ ದಾಸ. ಶ್ರೀಲ ಪ್ರಭುಪಾದರು ಸಾಕಷ್ಟು ಬಾರಿ ಈ ಸವಾಲನ್ನ ಒಡ್ತಾ ಇದ್ರು.
ಯಾರೊಬ್ರು ತಾವೂ ಕೂಡ ಭಗವಂತನಾಗಬಹುದು ಅಂತ ಹೇಳಿ ಯಾರು ವಾದವನ್ನ ಮಾಡ್ತಾ ಇದ್ರು ಅವರಿಗೆ ಶ್ರೀಲ ಪ್ರಭುಪಾದ್ರಿ ಸವಾಲ್ ಹೇಳ್ತಾ ಇದ್ರು. ಏನಂತ? ತಾವು ಈ ರೀತಿಯಾದಂತಹ ಅದ್ವಿತೀಯ ಲೀಲೆಗಳನ್ನ ಮಾಡಿ ತೋರಿಸಿ. ಭಗವಂತ ಶ್ರೀ ಕೃಷ್ಣ ಅವನು ಆ 7 ವರ್ಷದ ಬಾಲಕನಾಗಿದ್ದಾಗ ಅತಿ ದೊಡ್ಡ ಪರ್ವತವನ್ನ ತನ್ನ ಎಡಗೈಯ ಕಿರು ಬೆರಳಿನ ತುದಿಯ ಮೇಲೆ ಅವನು ಧಾರಣೆ ಮಾಡಿದ. ನಾವು ಎಷ್ಟೊಂದು ಜಿಮ್ ಹೋಗಿ ಎಷ್ಟೆಲ್ಲ ಕಸರತ್ತು ಮಾಡಿ ಎಷ್ಟೆಲ್ಲ ಶಕ್ತಿಯನ್ನ ಬೆಳೆಸಿಕೊಂಡ್ರು ಕೂಡ ಈ ರೀತಿಯಾದಂತಹ ಸಾಹಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇ? ಸೊ ಭೌತಿಕ ದೃಷ್ಟಿಯಿಂದ ನೋಡಿದ್ರು ಕೂಡ ಅವನ ಕಾರ್ಯಗಳು ಅದ್ವಿತೀಯ, ಅಸಾಮಾನ್ಯ. ಸೊ ಹೀಗೆ ನಾವು ಇಲ್ಲಿಯ ಲೀಲೆಗಳನ್ನ ಕಾಣ್ತಾ ಬರ್ತಾ ಇದ್ದೀವಿ. ಭಕ್ತರೇ, ನೆನಪಿಸ್ಕೊಳ್ಳೋಣ ಏನೇನ್ ಆಗ್ತಾ ಇತ್ತು ನಿನ್ನೆಯ ಎಪಿಸೋಡ್ ನಲ್ಲಿ, ನಿನ್ನೆಯ ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ವಿ ಆ ಗೋವರ್ಧನ ಪೂಜೆಯ ಮುಂದುವರಿದ ಭಾಗ. ಗೋವರ್ಧನ ಪೂಜೆ ಅದು ಶ್ರೀಕೃಷ್ಣ ಆ ಇಂದ್ರನ ಗರ್ವ ಭಂಗಕ್ಕೋಸ್ಕರ ಮಾಡುವಂತಹ ಒಂದು ವಿಶೇಷವಾದ ಲೀಲೆ. ಅಲ್ಲಿ ಅವನು ಪ್ರತಿ ವರ್ಷ ಆಗ್ತಾ ಇದ್ದಂತಹ ಯಜ್ಞವನ್ನ ಕುರಿತಾಗಿ ಪ್ರಶ್ನಿಸಿದ ತನ್ನ ತಂದೆ ಮತ್ತೆ ಇನ್ನಿತರ ಹಿರಿಯ ಗೋಪರಿಗೆ. ಏನಿದು ಪ್ರಯತ್ನ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಏನಿದು ರಹಸ್ಯ? ನನಗೆಂದೂ ಹೇಳಿಲ್ವಲ್ಲ. ಯಾವುದೇ ಒಂದು ಕಾರ್ಯ ಮಾಡಿದ್ರು ಕೂಡ ಅದ್ರ ಹಿಂದೆ ಇರುವಂತಹ ಉದ್ದೇಶವನ್ನ ತಿಳಿದು ಮಾಡಬೇಕು. ಇಲ್ಲಾಂದ್ರೆ ಅದರಿಂದ ಪೂರ್ತಿಯಾದ ಲಾಭ ಪಡೆಯೋದಿಲ್ಲ ನಾವು. ಈ ಕಾರ್ಯ ಏನಿದೆ ಇದು ಶಾಸ್ತ್ರ ಸಮ್ಮತವೋ ಅಥವಾ ಕೇವಲ ಕುಲ ವಾಡಿಕೆಯೋ ಏನಿದು ಅಂತ ಹೇಳಿ ಅವನು ಪ್ರಶ್ನಿಸ್ತಾನೆ. ಆಗ ನಂದ ಮಹಾರಾಜ ಹೇಳ್ತಾನೆ, ಹೇಗೆ ಇದು ಇಂದ್ರನಿಗೆ ನಾವು ಕೃತಜ್ಞತೆಯನ್ನ ತೋರಿಸುವಂತಹ ಒಂದು ಕಾರ್ಯ ಅಂತ. ಆಗ ಶ್ರೀಕೃಷ್ಣ ಅವನಿಗೆ ಅನೇಕ ರೀತಿಯ ಒಂದು ರೀತಿಯ ಆ ಆ ಕರ್ಮ ಮೀಮಾಂಸಾ ನ್ಯಾಯ ತತ್ವಗಳ ಮೂಲಕ ಆ ಆ ನಂದ ಮಹಾರಾಜ ಮತ್ತೆ ಗೋಪರಿಗೆ ಇಂದ್ರ ಪೂಜೆಯನ್ನ ನಿಲ್ಲಿಸಿ ಗೋವರ್ಧನ ಪೂಜೆಯನ್ನ ಮಾಡ್ಲಿಕ್ಕೆ ಪ್ರೇರೇಪಿಸ್ತಾನೆ. ಶ್ರೀಕೃಷ್ಣ ಸಂತುಷ್ಟನಾಗ್ತಾನೆ ಅನ್ನೋ ಒಂದು ಮುಖ್ಯ ಕಾರಣಕ್ಕೋಸ್ಕರ, ಏಕೈಕ ಕಾರಣ ಅದೇ ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಆ ಗೋವರ್ಧನ ಬೆಟ್ಟದ ಗಿರಿಯ ಪೂಜೆಗೆ ಅವರೆಲ್ಲರೂ ತಯಾರಾಗ್ತಾರೆ. ಹೇಗೆ ಶ್ರೀಕೃಷ್ಣ ಅದನ್ನು ಮಾಡ್ಬೇಕು ಅಂತ ಹೇಳಿದ್ನೋ ಹಾಗೆ ಅವರು ಮಾಡಿದ್ರು. ಆ ಪೂಜೆಯ ಕೊನೆಯಲ್ಲಿ ಆ ಪರ್ವತದ ಮೇಲೆ ಒಂದು ಬೃಹತ್ತಾದ ರೂಪ ಕಾಣುತ್ತೆ. ಅದನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ರು. ಶ್ರೀಕೃಷ್ಣ ಹೇಳಿದ, ನೋಡಿ, ನಿಮ್ಮ ಈ ಶ್ರದ್ಧಾಪೂರ್ವಕ ಈ ಸೇವೆಯನ್ನ ಆ ಗೋವರ್ಧನಗಿರಿ ಖುದ್ದಾಗಿ ಬಂದು ಸ್ವೀಕರಿಸ್ತಾ ಇದ್ದಾನೆ. ತಮ್ಮೆಲ್ಲ ನೈವೇದ್ಯಗಳನ್ನ ಕೈಯಿಂದ ಅವನು ಸ್ವೀಕರಿಸಿ ಅನಂತರ ಪ್ರಸಾದವನ್ನ ನಿಮ್ಗೆಲ್ಲ ನೀಡಿದ್ದಾನೆ. ನಾವೆಲ್ಲರೂ ಅವನ ಪ್ರದಕ್ಷಿಣೆ ಮಾಡೋಣ, ಬನ್ನಿ ಬನ್ನಿ ಅಂತ ಹೇಳಿ ಶ್ರೀಕೃಷ್ಣ ಎಲ್ಲರನ್ನು ಕೂಡಿಸ್ಕೊಂಡು ಆ ಗೋವರ್ಧನಗಿರಿಯ ಪ್ರದಕ್ಷಿಣೆಯನ್ನ ಮಾಡ್ದ. ಹೀಗೆ ಅವನು ಮುಂದೆ ಬರೋ ಕಾಲಕ್ಕೆ ಒಂದು ವಿಶೇಷವಾದ ಉತ್ಸವವನ್ನ ಅನಾವರಣ ಮಾಡ್ದ. ಇದಾದ ಮೇಲೆ ಈ ಸುದ್ದಿ ಇಂದ್ರನಿಗೆ ತಿಳಿಯಿತು. ಇಂದ್ರ ಅತಿ ಕೋಪಿಷ್ಠನಾಗಿ, ಯಾಕಂದ್ರೆ ಗರ್ವಿತನಿಗೆ ಎಷ್ಟೆಲ್ಲ ಸವಲತ್ತುಗಳು, ಎಷ್ಟೆಲ್ಲ ಜನರ ಗೌರವ ಸಿಗ್ತಾ ಇದ್ರು ಕೂಡ ಒಬ್ಬ ವ್ಯಕ್ತಿ ಅವನನ್ನ ಗೌರವಿಸ್ತಾ ಇದ್ರೆ ಅವನಿಗೆ ಅದು ಅಸಹನೀಯವಾಗ್ತದೆ. ಸೊ ಹೀಗೆ ಈ ಅತಿ ಗರ್ವಿತನಾದ ಇಂದ್ರ ಶ್ರೀಕೃಷ್ಣನ ಕುರಿತಾಗಿ ನಿಂದನೆಯನ್ನ ಮಾಡ್ತಾನೆ. ಅವನು ಕೂಡ ಒಬ್ಬ ಭಕ್ತ, ಆದ್ರೆ ಅವನು ಮಿಶ್ರ ಭಕ್ತ. ಅಂದರೆ ಆತ ಕೆಲವೊಮ್ಮೆ ಈ ಭೌತಿಕ ಪ್ರಕೃತಿಯ ಗುಣಗಳ ಪ್ರಭಾವಕ್ಕೊಳಗಾಗಿ ಗರ್ವದ ಕಾರಣದಿಂದ ಅವನು ಭಗವಂತನ ತತ್ವವನ್ನ, ಅವನ ಸ್ಥಾನವನ್ನ, ಪರಮಸ್ಥಾನವನ್ನ ಮರೆತು ಬಿಟ್ಟು ವರ್ತಿಸ್ತಾನೆ. ಇದು ನಮ್ಮೆಲ್ಲರ ಜೀವನಕ್ಕೆ ಸಾಕಷ್ಟು ಹತ್ತಿರವಾದಂತಹ ಒಂದು ವರ್ತನೆ. ನಾವು ಕೂಡ ಕೆಲವೊಮ್ಮೆ ಭಗವಂತನ ಕುರಿತಾಗಿ ಇಷ್ಟೆಲ್ಲ ಕೇಳಿದ್ರು ಕೂಡ, ಸತ್ಸಂಗಗಳಲ್ಲಿ ಪಾಲ್ಗೊಂಡ್ರು ಕೂಡ ಕೆಲವೊಮ್ಮೆ ಈ ರೀತಿಯಾಗಿ ವರ್ತಿಸ್ತೀವಿ ಗರ್ವದಲ್ಲಿ, ಕ್ರೋಧ, ಕಾಮ, ಲೋಭ, ಈ ಅನರ್ಥಗಳ ಪ್ರಭಾವದಲ್ಲಿ. ಹಾಗಾಗಿ ನಾವು ಭಕ್ತರ ಸತ್ಸಂಗದಲ್ಲಿ ಪ್ರಾಮಾಣಿಕವಾಗಿ ಶ್ರವಣ ಕೀರ್ತನವನ್ನ ಮಾಡಬೇಕು. ಆಗ ಆ ಭಗವಂತನ ಕೃಪೆಯಿಂದ ಈ ಪ್ರಜ್ಞೆ ಅನ್ನೋದು ಆಳವಾಗಿ ಮೂಡುತ್ತೆ. ಒಳ್ಳೆಯ ಸಮಯ ಆಗಲಿ ಅಥವಾ ವಿಪತ್ತಿನ ಸಮಯ ಆಗಲಿ, ಯಾವಾಗ್ಲೂ ಕೂಡ ನಾವು ಭಗವಂತನನ್ನ ಪರಮ ಅಂತ ಕಂಡು ಅವನ ಸೇವೆಯನ್ನ ನಾವು ಮಾಡ್ತಾ ಹೋಗ್ತೀವಿ. ಸಂಪದೇ ವಿಪತೆ ತಹ ಠಾಕುಪ್ ಸಮಾಭಾವೆ ಅಂತ ನಮ್ಮ ಭಕ್ತಿವಿನೋದ್ ಠಾಕೂರರು ಅವರ ಭಜನೆಯಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಕೃಷ್ಣ ಈ ಗೋವರ್ಧನ ಪೂಜೆಯನ್ನ ಮಾಡಿದಾಗ ಇಂದ್ರ ಅತಿ ಕೋಪಿಷ್ಠನಾಗಿ ಅವನು ಸಂವರ್ತಕ ಎನ್ನುವಂತಹ ಈ ಕರಾಳವಾದಂತಹ ಮೋಡಗಳನ್ನ ಅವನು ಬೃಂದಾವನಕ್ಕೆ ಹೋಗಿ ಆಕ್ರಮಣ ಮಾಡಿ ನಾಶ ಮಾಡ್ಲಿಕ್ಕೆ ಅವನು ಆದೇಶ ನೀಡ್ತಾನೆ. ಆಗ ಎಲ್ಲ ಗೋಪಿಯರು, ಹಸು ಕರುಗಳು ಎಲ್ಲವೂ ಕೂಡ ಕೃಷ್ಣನ ಬಳಿ ಬಂದು ಮೊರೆ ಇಡ್ತಾ ಆ ಮಾತನ್ನ ಹೇಳ್ತಾರೆ. ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾಥಂ ಗೋಕುಲಂ ಪ್ರಭೋ. ನೀನೇ ಗೋಕುಲಪತಿ ಹೇ ಕೃಷ್ಣ,
ದಯವಿಟ್ಟು ನೀನು ನಮ್ಮನ್ನ ಈ ದೇವತೆಯ ಕೋಪದಿಂದ ರಕ್ಷಿಸೋ ಹೇ ಭಕ್ತವತ್ಸಲ ಅಂತ ಅವರು ಬೇಡ್ಕೊಳ್ತಾರೆ. ಆಗ ಶ್ರೀಕೃಷ್ಣ ಯೋಚನೆ ಮಾಡಿ, ಓಹೋ, ಈಗ ಇದು ಇಂದ್ರನ ಕಾರ್ಯವ, ಆಯ್ತು, ಅವನ ಗರ್ವವನ್ನ ನಾನು ಭಂಗ ಮಾಡ್ತೀನಿ. ನಾನು ಈ ವಿಶೇಷ ಲೀಲೆಯಿಂದ ನನ್ನೆಲ್ಲ ಭಕ್ತರೊಡನೆ ಒಂದು ವಿಶೇಷ ಪ್ರೀತಿಯ ವಿನಿಮಯವನ್ನ ನಾನು ಅನುಭವಿಸ್ತೀನಿ ಅಂತ ಅವನು ಆ ಒಂದು ಗೋವರ್ಧನ ಗಿರಿಯ ಬಳಿ ಹೋಗಿ ತನ್ನ ಎಡಕೈಯ ಆ, ಕಿರುಬೆರಳಿನ ಮೇಲೆ ಅವನು ಆ ಗೋವರ್ಧನೆಯನ್ನ ಧಾರಣೆ ಮಾಡಿ ಎಲ್ಲ ಗೋಪಿಯರನ್ನ ಆಹ್ವಾನಿಸ್ತಾನೆ. ಬನ್ನಿ ಬನ್ನಿ, ನಿಮ್ಮೆಲ್ಲ ಪರಿವಾರದವರನ್ನ, ನಿಮ್ಮೆಲ್ಲ ಪ್ರಾಣಿಗಳನ್ನ, ಹಸುಕರುಗಳನ್ನ, ನಿಮ್ಮ ಮನೆ ಎಲ್ಲ ಸಾಮಾನುಗಳನ್ನ ಬಂಡಿ ಮೇಲೆ ಇಟ್ಕೊಂಡು ಇಲ್ಲಿ ಬನ್ನಿ, ಇಲ್ಲಿ ತುಂಬಾ ವಿಶಾಲವಾದ ಜಾಗವಿದೆ, ಎಲ್ಲ ಸವಲತ್ತಿದೆ, ಯಾವುದೇ ಒಂದು ತೊಂದರೆ ಇಲ್ಲ, ಕಿಂಚಿತ್ತು ನೀರು ಒಳಗೆ ಬರ್ತಾ ಇಲ್ಲ, ಬನ್ನಿ ಇಲ್ಲಿ ನಮ್ಗೆ ಅಂತ ಗೋವರ್ಧನ ಆಶ್ರಯ ನೀಡ್ತಾ ಇದೆ ಅಂತ ಕೃಷ್ಣ ತಾನು ಎಷ್ಟು ಅನಾಯಾಸದಲ್ಲಿ ಈ ಕಾರ್ಯ ಮಾಡ್ತಿದ್ದೀನಿ ಅಂತ ತೋರಿಸ್ಲಿಕ್ಕೆ ಎಡಕೈಯ ಕಿರುಬೆರಳಿನ ತುದಿಯ ಮೇಲೆ ಈ ಆ ಆ, ಬೆಟ್ಟವನ್ನ ಅವನು ಧಾರಣೆ ಮಾಡಿದ್ದಾನೆ. ಆಕ್ಚುಲಿ ಕೃಷ್ಣನಿಗೆ ಅದನ್ನೂ ಮಾಡೋ ಅಗತ್ಯ ಇಲ್ಲ. ಅವನ ಇಚ್ಛಾಶಕ್ತಿಯಿಂದ ಅನೇಕ ಬ್ರಹ್ಮಾಂಡಗಳು, ಗ್ರಹಲೋಕಗಳು ಅವು ಆಕಾಶದಲ್ಲಿ ತೇಲ್ತಾ ಇದ್ದಾವೆ. ಹಾಗಿದ್ದಲ್ಲಿ ಅವನಿಗೆ ಈ ಬೆರಳನ್ನೆತ್ತಿ ಗೋವರ್ಧನದ ಧಾರಣೆ ಮಾಡೋ ಅಗತ್ಯ ಇದೆಯಾ? ಹೇಗೆ ಒಂದು ಮಗು ಹುಡುಗ ಆಟ ಆಡೋ ಒಂದು ಏನೋ ಭಾವದಲ್ಲಿ ಆಟಾಡ್ತಾ ಅಣಬೆನ ಹಿಂಗೆ ಹಿಡಿದು ಆಟ ಆಡ್ತಾನೆ. ಅಂದ್ರೆ ಇದು ಆಟ, ಭಗವಂತನ ಕ್ರೀಡೆ, ಅವನ ಲೀಲೆ, ಇದು ಅವನಿಗೆ ಯಾವುದೇ ಒಂದು ಹೊರೆ ಇಲ್ಲ. ಇಷ್ಟೊಂದು ಅತಿ ವಿಸ್ತಾರವಾದಂತಹ ಗಿರಿಯನ್ನ ಎತ್ತಿದಾನೆ, ಅವನಿಗೆ ಯಾವುದೇ ಒಂದು ಆಯಾಸವೇ ಇಲ್ಲ. ಅದರಲ್ಲೂ ಕೂಡ ಕೃಷ್ಣ ಒಂದು ಸಮಯದಲ್ಲಿ ಅವನು ಈ ತನ್ನ ಸೊಂಟದಲ್ಲಿದ್ದಂತಹ ಕೊಳಲನ್ನು ಕೂಡ ತೆಗೆದು ಒಂದು ಕೈಯಿಂದ ಕೊಳಲು ನುಡಿಸ್ಲಿಕ್ಕೂ ಪ್ರಾರಂಭ ಮಾಡ್ದ. ಆ ಕೊಳಲಿನಿಂದ ಎಲ್ಲರ ಮನಸ್ಸನ್ನು ಅವನು ಸ್ಪರ್ಶಿಸ್ತ. ವಿಶೇಷವಾಗಿ ಆ ಗೋಪಿಯರು, ಅವನ ಸೌಂದರ್ಯ, ಅವನ ನೋಟಗಳು, ಅವನ ಆ ಮಂದಹಾಸ, ಅವನ ಅಂಗಾಂಗಗಳ ಸೌಂದರ್ಯವನ್ನ ಅವರು ಸವಿತಾ ಇದ್ರು. ಹಾಗೆಯೇ ಅವರು ಕೂಡ ಭಗವಂತನ ಸಂತುಷ್ಟಿಗೋಸ್ಕರ ತಮ್ಮ ಕುಡಿ ನೋಟಗಳಿಂದ, ನಗುವಿನಿಂದ ಅವನಿಗೆ ತಮ್ಮ ಸೇವೆಯನ್ನು ಅರ್ಪಿಸ್ತಾ ಇದ್ರು. ಅನನ್ಯ ಪ್ರೇಮ. ಹೀಗೆ ಕೃಷ್ಣ ಆ 7 ದಿನಗಳಲ್ಲಿ ಅವನು ತನ್ನ ಎಲ್ಲ ರಸದ ಭಕ್ತರೊಡನೆ ಪ್ರೀತಿಯನ್ನ ಹಂಚಿಕೊಂಡ, ಅವರ ಪ್ರೀತಿಯನ್ನ ಸವಿದ. ಇದು ಬಹಳ ವಿಶೇಷವಾದಂತಹ ಲೀಲೆ. ಸಾಮಾನ್ಯವಾಗಿ ಕೃಷ್ಣ ಒಬ್ಬ ಭಕ್ತರ ಬಳಿ ಇದ್ದಾಗ, ಒಂದು ವರ್ಗದ ಭಕ್ತರ ಬಳಿ ಇದ್ದಾಗ, ಇನ್ನೊಂದು ವರ್ಗದ ಭಕ್ತರು ಅವರು ಶ್ರೀ ಕೃಷ್ಣನ ವಿರಹದಲ್ಲಿ ಇರ್ತಾ ಇದ್ರು. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಆ ಸಮಯದಲ್ಲಿ ಎಲ್ಲ ವರ್ಗದ ಭಕ್ತರು ಕೂಡ ಕೃಷ್ಣನ ಸಂಘದ ಲಾಭವನ್ನ ಪಡಿತಾ ಇದ್ರು. ಕೃಷ್ಣ ಅವನು ಪ್ರತಿಯೊಬ್ಬ ಭಕ್ತನು ಕೂಡ ಜೊತೆ ಅವನು ವೈಯಕ್ತಿಕವಾಗಿ ವಿನಿಮಯವನ್ನ ಪ್ರೇಮವನ್ನು ಹಂಚಿಕೊಳ್ತಾ ಇದ್ದಾನೆ. ಹೀಗೆ ಅವನ ಅಭೂತಪೂರ್ವ ಅಪೂರ್ವವಾದಂತಹ ಐಶ್ವರ್ಯ ಇದು. ಭಗವಂತನಿಗೆ ಅನೇಕ ರೀತಿಯ ಐಶ್ವರ್ಯಗಳುಂಟು. ಅವನು ಸರ್ವಶಕ್ತ, ಅವನ ಸರ್ವಜ್ಞಾನಿ, ಅವನು ಪರಮ ವೈರಾಗಿ. ಇವೆಲ್ಲವೂ ಕೂಡ ವೃಂದಾವನದ ಹೊರಗೆ ಭಗವಂತ ತೋರಿಸುವಂತಹ ಅಭೂತಪೂರ್ವ ಐಶ್ವರ್ಯ. ಆದ್ರೆ ವೃಂದಾವನದಲ್ಲಿ ತನ್ನ ಭಕ್ತರನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ ಅವನು ಯಾವ ಮಟ್ಟಿಗೆ ಅವನು ವಿಸ್ತಾರವಾಗ್ತಾನೆ, ಎಷ್ಟರ ಮಟ್ಟಿಗೆ ಅವನ ವಿಸ್ಮಯಗಳನ್ನ ತೋರಿಸ್ತಾನೆ ಅನ್ನೋದನ್ನ ದೇವತೆಗಳು ಕೊಂಡು ಬೆರಗಾಗ್ತಾರೆ. ಹೀಗೆ ಆ ವೃಂದಾವನದಲ್ಲಿ ತಾನು ತನ್ನ ರೂಪವನ್ನ ಬದಲಿಸದೇ ಇದ್ರು, ತನ್ನ ಗಾತ್ರವನ್ನ ಹೆಚ್ಚು ಮಾಡದೇ ಇದ್ರು ಕೂಡ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಅವನು ವೈಯಕ್ತಿಕ ಅನುಭವವನ್ನ ನೀಡ್ತಾ ಇದ್ದಾನೆ. ಹಾಗಾಗಿಯೇ ಶಾಸ್ತ್ರಗಳಲ್ಲಿ ಪ್ರಭುಪಾದರು ಅನೇಕ ಬಾರಿ ಪುಸ್ತಕಗಳಲ್ಲಿ ಹೇಳ್ತಾರೆ, ಭಗವಂತನನ್ನ ನಾವು ಪ್ರೀತಿಸಿದ್ರೆ ಎಂದೂ ಕೂಡ ವಂಚನೆಗೊಳಗಾಗೋದಿಲ್ಲ. ಈ ಜಗತ್ತಿನಲ್ಲಿ ನಾವು ಯಾರನ್ನೂ ಕೂಡ ಪ್ರೀತಿಸಿ ಅವರ ಸೇವೆ, ಅವರ ಅಕ್ಕರೆಯನ್ನ ನಾವು ಮಾಡಿದ್ರೂ ಕೂಡ ಆ ವ್ಯಕ್ತಿಯಲ್ಲಿ ಒಂದಲ್ಲ ಒಂದು ದೋಷಗಳು ಇದ್ದೇ ಇರ್ತವೆ. ಆ ವ್ಯಕ್ತಿ ನಮ್ಮ ಆ ಭಾವನೆಗಳಿಗೆ ಪ್ರತಿಸ್ಪಂದನೆ ಪೂರ್ತಿಯಾಗಿ ನೀಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತ ಆ ಹಸು, ಕರು, ಆ ಮರಗಳು, ಆ ನವಿಲುಗಳು, ಆ ಜಿಂಕೆಗಳು, ಇನ್ನಿತರ ಭಕ್ತರ ಬಗ್ಗೆ ಏನ್ ಹೇಳೋದು, ಪ್ರತಿಯೊಬ್ಬರನ್ನೂ ಕೂಡ ಸಂಪೂರ್ಣವಾಗಿ ಸಂತುಷ್ಟಿಗೊಳಿಸ್ತಾನೆ. ಆತ ಆ ಪ್ರತಿಯೊಬ್ಬರ ಮನದ ಏನದು ಹಂಬಲ ಇದೆ ಅದನ್ನ ಪ್ರಸನ್ನಗೊಳಿಸ್ತಾನೆ.
ಅದು ಅವನಿಗಿರುವ ವಿಶೇಷವಾದಂತಹ ಶಕ್ತಿ, ಅದು ಬೇರೆ ಯಾರಲ್ಲೂ ಕೂಡ ಕಾಣುವುದಿಲ್ಲ. ಹಾಗಾಗಿ ಪ್ರಭುಪಾದರು ಹೇಳ್ತಾ ಇದ್ರು, ನೀವು ಕೃಷ್ಣನನ್ನ ಪ್ರೀತಿಸಿ ಅವನ ಸೇವೆಯನ್ನ ಮಾಡಿ, ನೀವೆಂದೂ ಜೀವನದಲ್ಲಿ ಹತಾಶರಾಗೋದಿಲ್ಲ ಅಂತ. ಸೊ ಹೀಗೆ ಈ ಅದ್ಭುತವಾದಂತಹ ಲೀಲೆಯಲ್ಲಿ ಕೃಷ್ಣ ಇದನ್ನ ಧಾರಣೆ ಮಾಡ್ತಾನೆ. ಆಗ ಎಲ್ಲರೂ ಕೂಡ ಆ 7 ದಿನ ಮತ್ತೆ ರಾತ್ರಿ ಯಾವುದೇ ಹಸಿವು, ಬಾಯಾರಿಕೆ, ಭೌತಿಕ ಪ್ರಭಾವಗಳಿಂದ ಪೀಡಿತರಾಗುವುದಿಲ್ಲ. ಶ್ರೀ ಕೃಷ್ಣನು ಕೂಡ ಯಾವುದೇ ಒಂದು ಹಸಿವು ಬಾಯಾರಿಕೆಯಲ್ಲಿ ಇರಲಿಲ್ಲ. ಅವನು 7 ದಿನ 7 ರಾತ್ರಿ ಆದರೂ ಕೂಡ ವಾತ್ಸಲ್ಯ ಭಾವದಲ್ಲಿ ನಂದ ಯಶೋದೆಯರು ಆ ಅವರು ಅವನ ಸೇವೆಯನ್ನ ಮಾಡ್ತಾ ಇದ್ರು, ಅವನ ಕೈಗಳನ್ನ ಒತ್ತುತ್ತಾ ಇದ್ರು. ಅವನಿಗೆ ಅಂತ ಹೇಳಿ ಬೆಣ್ಣೆಯನ್ನ ತಿನ್ನಿಸ್ಲಿಕ್ಕೆ ಮುಂದೆ ಹೋದ್ರು. ನಂದ ಮಹಾರಾಜ ತನ್ನ ಕೋಲನ್ನ ಹಿಡಿದು ಆ ಧಾರಣೆಯನ್ನ ಪರ್ವತವನ್ನ ಎತ್ತಿಟ್ಟಂತೆ ಅವನು ಕೂಡ ಭಗವಂತನಿಗೆ ಸಹಾಯ ಮಾಡುವಂತೆ ಕಾಣಿಸ್ತಾ, ನನ್ನ ಮಗನಿಗೆ ಸ್ವಲ್ಪವಾದ್ರೂ ವಿಶ್ರಾಮ ಸಿಗಲಿ ಅಂತ. ಅದು ಅವರ ಪ್ರೀತಿ ವಾತ್ಸಲ್ಯ. ಆದ್ರೆ ಭಗವಂತನಿಗೆ ಅದರ ಅಗತ್ಯ ಇರಲಿಲ್ಲ. ಹೀಗೆ 7 ದಿನಗಳಾದ ಮೇಲೆ ಇಂದ್ರನಿಗೆ ಇದು ಅರಿವಾಗತ್ತೆ. ತನ್ನ ತಪ್ಪಿನ ಅರಿವಾಗಿ ಇನ್ನಷ್ಟು ಆ ಕೃತ್ಯವನ್ನ ಮಾಡಿದ್ರೆ ನನಗೆ ಇನ್ನಷ್ಟು ಹೆಚ್ಚು ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅವನು ಆ ಮೋಡಗಳನ್ನ ಹಿಂತೆಗೆತಾನೆ. ಮಳೆ ನಿಲ್ಲುತ್ತೆ. ಕೃಷ್ಣ ತನ್ನ ಎಲ್ಲ ಆ ಆ ಜೊತೆಗಾರರಿಗೆ, ಗೋಪಿಯರಿಗೆ, ಹಸುಕರುಗಳಿಗೆ ತಮ್ಮ ಮನೆಗಳಿಗೆ ಮರಳಿಕ್ಕೆ ಹೇಳ್ತಾನೆ. ಒಲ್ಲದ ಮನಸ್ಸಿನಿಂದ, ಯಾಕೆಂದ್ರೆ ಮನೆಗಿಂತ ಇಲ್ಲಿ ವಿಶೇಷವಾದಂತಹ ಒಂದು ಅನುಭವವಾಗಿದೆ. ಯಾರು ಕೂಡ ಮನೆ ತೊರೆದು ಹೊರಗೆ ಬಂದು ಅಲ್ಲಿ ಇರ್ಲಿಕ್ಕೆ ಬಯಸೋದಿಲ್ಲ. ಆದ್ರೆ ಪ್ರಜವಾಸಿಗಳಿಗೆ ಕೃಷ್ಣನೇ ಆಶ್ರಯ, ಅವನ ಸಂಘವೇ ಮನೆ. ತಾವದ್ರಾಗ ಸ್ಥೇನ ಅಂದ್ರೇನು? ತಾವದ್ಗೃಹ ಕೂಪಂ ಅಂದ್ರೆ ಆ ಬ್ರಜವಾಸಿಗಳು ಅವರು ಭಗವಂತನ ಕುರಿತಾಗಿ ಆಸಕ್ತರಾಗಿದ್ದರಿಂದ ಅವರ ಮನಗಳು ಅವು ಆ ಕತ್ತಲೆಯ ಬಾವಿಗಳಾಗಲಿಲ್ಲ. ಈ ಭೌತಿಕ ಜಗತ್ನಲ್ಲಿ ಗೃಹವನ್ನ ಅಂಧಕೂಪಕ್ಕೆ ಹೋಲಿಸಿದ್ದಾರೆ. ಯಾಕೆಂದ್ರೆ ಅಲ್ಲಿ ಭೌತಿಕ ಆಸಕ್ತಿ ಪ್ರಬಲವಾಗಿರುತ್ತೆ. ಆ ಅಂಧಕೂಪದಲ್ಲಿ ವ್ಯಕ್ತಿ ಬಿದ್ದು ಆ ತನ್ನ ಆ ಜ್ಞಾನವನ್ನ, ನಿತ್ಯ ಸ್ವರೂಪವನ್ನ ಮರೆತು ಬಿಡ್ತಾನೆ. ಆದರೆ ಈ ವ್ರಜವಾಸಿಗಳ ಅವರ ಜೀವನ ಭಗವಂತನ ಕೇಂದ್ರದಲ್ಲಿ ಇದ್ದಿದ್ದರಿಂದ ಅವರ ಜೀವನ ಅದು ಭಗವತ್ಮಯವಾಗಿತ್ತು, ಚಿನ್ಮಯವಾಗಿತ್ತು. ಹೀಗೆ ಅವರು ತಮ್ಮ ಮನೆಗಳಿಗೆ ಮರಳಿದ್ರು ಒಲ್ಲದ ಮನಸ್ಸಿನಿಂದ. ಕೃಷ್ಣ ಎಲ್ಲರನ್ನು ಕೂಡ ಆ ಪರ್ವತದ ಆಶ್ರಯದಿಂದ ಹೊರಕಳಿಸಿ ತಾನು ಆ ಪರ್ವತವನ್ನ ಅದರ ಸ್ಥಾನಕ್ಕೆ ವಾಪಸ್ ಅವನು ಅಲ್ಲಿ ಇಡ್ತಾನೆ. ಪ್ರತಿಯೊಬ್ಬರು ಕೂಡ ಅವನನ್ನ ಬಂದು ಅಭಿನಂದಿಸ್ತಾರೆ. ವಾತ್ಸಲ್ಯ ಪ್ರೇಮದವರು ಅವನನ್ನ ಅಶ್ರುಧಾರೆಯಿಂದ ಅವನ ಅಭಿಷೇಕವನ್ನೇ ಮಾಡ್ತಾರೆ. ದೇವತೆಗಳು ಸ್ವರ್ಗದಿಂದ ಹೂಮಳೆಗಳನ್ನ ಸುರಿಸ್ತಾರೆ. ಗೋಪರ ಜೊತೆ ಕೃಷ್ಣ ಈಗ ಹಸುಗಳನ್ನ ಮೇಯಿಸ್ಲಿಕ್ಕೆ ನಡೆದ. ಗೋಪಿಕೆಯರು ಅತೀವವಾದ ಸಂತೃಪ್ತಿಯಲ್ಲಿ, ಎಂದೂ ಕೂಡ ನಾವು ಶ್ರೀಕೃಷ್ಣನನ್ನ ಇಷ್ಟು ದೀರ್ಘಕಾಲದವರೆಗೆ ಕಣ್ಬಿಟ್ಟು ನಾವು ನೋಡುವಂತಹ ಅವಕಾಶ ನಮ್ಗೆ ಸಿಕ್ಕಿರ್ಲಿಲ್ಲ. ಹಾಗಾಗಿ ಅವರು ಕೂಡ ಸಂತುಷ್ಟರು. ಸೊ ಹೀಗೆ ಎಲ್ಲರೂ ಕೂಡ ಸಂತೋಷದಲ್ಲಿ ಅನೇಕ ರೀತಿಯ ಗಾನ ನೃತ್ಯಗಳೊಂದಿಗೆ ವಾಪಸ್ ಮನೆಗೆ ಮರಳಿದ್ರು. ಜೈ ಜೈ ನಂದ ಯಶೋಧ ದುಲಾಲ್ ಗಿರಿವರಧಾರಿ ಗೋಪಾಲ್. ಈ ಮಾತು ಬಹಳ ಫೇಮಸ್ ಆಯ್ತು, ಪ್ರಸಿದ್ಧವಾಯಿತು ವೃಂದಾವನದಲ್ಲಿ. ಕೃಷ್ಣನಿಗೆ ಒಂದು ಹೆಸರು ಸಿಕ್ತು, ಗಿರಿವರಧಾರಿ, ಗಿರಿಧಾರಿ ಗೋಪಾಲ್. ಆ ಶ್ರೀಕೃಷ್ಣನನ್ನ ಅವರು ಈ ಹೆಸರಿನಿಂದ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಅದಾದ ದಿನ ಅಲ್ಲೊಂದು ದೊಡ್ಡ ಸಭೆ ಏರ್ಪಡ್ತು. ಇದನ್ನ ನೆನೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆ ಸಭೆಯಲ್ಲಿ ಎಲ್ಲ ಹಿರಿಯ ಗೋಪರು ನಂದ ಮಹಾರಾಜನ ಮನೆಗೆ ಬಂದು ಆ ಸಭೆಯಲ್ಲಿ ನಂದ ಮಹಾರಾಜನಿಗೆ ಪ್ರಶ್ನಿಸ್ತಾರೆ, ನಿನ್ನ ಈ ಮಗ ಈಗ ತಾನೇ ಅದ್ವಿತೀಯವಾದಂತಹ ಲೀಲೆಯನ್ನ ತೋರಿಸಿದಾನೆ. ಅವನ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ನೋವುಗಳು ಬಂದವು. ನಮ್ಮ ಹಳ್ಳಿಗೆ ಒಂದು ದೊಡ್ಡ ವಿಪತ್ತೇ ಬಂತು. ಅನೇಕ ವಿಪತ್ತುಗಳಿಂದ ಅವನು ನಮ್ಮನ್ನ ರಕ್ಷಿಸ್ತ. ಯಾಕೆ ನಾವು ಅವನನ್ನ ಇಷ್ಟು ಅಸಾಧಾರಣ ಕಾರ್ಯಗಳನ್ನ ಅವನು ಮಾಡ್ತಾ ಇದ್ದಾನೆ, ಅವನನ್ನ ನಾವು ನಮ್ಮಂತೆಯೇ ಅಂತ ಹೇಗೆ ಪರಿಗಣಿಸಬಹುದು? ಅವನು ವಿಶೇಷ ಅಲ್ವಾ? ಅವನು ನಮ್ಮಂತೆ ಅಲ್ಲ, ಅವನು ಸಾಮಾನ್ಯರಂತೆ ಅವನು ಗೋಚರಿಸ್ತಾ ಇಲ್ಲ. ನೋಡ್ಲಿಕ್ಕೆ ಸಣ್ಣ ಮಗುವಿನಂತೆ ಕಾಣ್ತಾ ಇದ್ರು, ಅವನ ಕಾರ್ಯಗಳು ಅವು ಅಸಾಮಾನ್ಯವಾಗಿವೆ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಆ ಭಗವಂತನ ಲೀಲೆಗಳನ್ನ ಸ್ಮರಿಸ್ತಾರೆ. ಈಗ ತಾನೇ ನಡೆದಂತಹ ಈ ಗೋವರ್ಧನ ಲೀಲೆ, 7 ದಿನ 7 ರಾತ್ರಿ ತನ್ನ ಎಡಗೈಯ ಕಿರುಬೆರಳಿನ ತುದಿಯ ಮೇಲೆ ಬೃಹತ್ತಾದ ಈ ಪರ್ವತವನ್ನ ಧಾರಣೆ ಮಾಡಿದ. ಅವನು ಹುಟ್ಟಿದ 6ನೇ ದಿನ ಅವನು ಆ ಮಹಾರಾಕ್ಷಸಿ ಪೂತನೆಯನ್ನ ಹಾಲು ಕುಡಿದುಕೊಂಡ. ನಂತರ ಆ ಅತಿ ದೊಡ್ಡ ಬಂಡಿ, ಆ ಬಂಡಿಯಲ್ಲಿ ಒಂದು ಪ್ರೇತ ಅಡಗಿತ್ತು ಅಂತ ಕೇಳ್ಪಟ್ವಿ. ಆ ಬಂಡಿ ಅವನ ಮೇಲೆ ಏನು ಬಿದ್ದೆ ಬಿಟ್ಟು ಅವನನ್ನ
ಏನೋ ಪುಡಿ ಪುಡಿ ಏನೋ ಒಂದ್ ರೀತಿ ಕೊಂದೇ ಬಿಡ್ತೇನೋ ಆ ಮಗುವನ್ನ ಅಂತ ಹೆದರಿದ್ವಿ. ಆ ಆದ್ರೂ ಕೂಡ ಅವನು ಆಶ್ಚರ್ಯದಂತೆ ಅವನಿಗೆ ಏನೂ ತೊಂದರೆ ಆಗ್ಲಿಲ್ಲ. ಅದಾದ ಮೇಲೆ ಆ ಸುಂಟ್ರ ಗಾಳಿ ರಾಕ್ಷಸ ಸುಮಾರು 1 ವರ್ಷದವನಿದ್ದಾಗ ಆ ಮಗು, ಆನಂತರ ಆ ಆ 3 ವರ್ಷದ ಹತ್ರ ಇದ್ದಾಗ ಆ ಮಗುವನ್ನ ಆ ತಾಯಿ ಯಶೋದೆ ಕಟ್ಟಿ ಹಾಕಿದ್ಲು. ಆ ಕಟ್ಟಿ ಹಾಕಿದ ಸ್ಥಿತಿಯಲ್ಲೇ ಅವನು ಆ ಒಳಕಲ್ಲನ್ನ ಎಳ್ಕೊಳ್ತಾ ಆ ಬೃಹತ್ತಾದ ಆ ವೃಕ್ಷಗಳನ್ನ ಬೀಳಿಸಿದ್ದ. ಅವುಗಳು ಆತನ ಮೇಲೆ ಬೀಳಲಿಲ್ಲ, ಆದ್ರೆ ಆ ವೃಕ್ಷಗಳಿಂದ ಏನೋ ಅದ್ವಿತೀಯ ವ್ಯಕ್ತಿಗಳು ಹೊರಬಂದು ಅವನಿಗೆ ಪ್ರಾರ್ಥಿಸಿ ಹೊರ ಹೋದ್ರು ಅಂತ ಮಕ್ಕಳೆಲ್ಲ ಮಾತನಾಡ್ತಾ ಇದ್ರು. ಹ ಅದಾದ ಮೇಲೆ ಆ ಕೊಕ್ಕರೆ ರಾಕ್ಷಸ, ಅದಾದ ಮೇಲೆ ಆ ಕೃಷ್ಣ ತನ್ನ ಅಣ್ಣನೊಂದಿಗೆ ಆ ಏನು ಅರಣ್ಯ ಇದೆ, ಗರ್ಧಭಾಸುರ, ಧೇನುಕಾಸುರ, ಅವನು ಅಲ್ಲಿ ತುಂಬಾ ಸುಲಭವಾಗಿ ಅನೇಕ ಬೃಹತ್ತಾದ ಕತ್ತೆ ರಾಕ್ಷಸರನ್ನ ಸುಲಭವಾಗಿ ಮಕ್ಕಳು ಹೇಗೆ ಗಿರಿಗಿಟ್ಲೆ ಆಡ್ತಾರೋ ಹಾಗೆ ಅವರನ್ನ ಕೊಂದು ಹಾಕಿದ ಆಟ ಆಡ್ತಾ. ಅದಾದ ಮೇಲೆ ಆ ಬೃಹತ್ತಾದ ಪ್ರಲಂಬಾಸುರ, ಅವನು ನಮ್ಮ ಕೃಷ್ಣನನ್ನ ಕೊಲ್ಲಲಿಕ್ಕೆ, ಅದಕ್ಕೂ ಮುಂಚೆ ಬಲರಾಮನನ್ನು ಕೊಲ್ಲಿಕ್ಕೆ ಪ್ರಯತ್ನಿಸಿದ. ಕೃಷ್ಣನ ಶಕ್ತಿಯಿಂದ ಬಲರಾಮ ಆ ರಾಕ್ಷಸನನ್ನ ಸುಲಭವಾಗಿ ಮುಷ್ಟಿ ಹೊಡೆತದಿಂದ ಸಾಯಿಸಿ ಉರುಳಿಸಿ ಹಾಕ್ತ. ಆನಂತರ ಆ ಕಾಡ್ಗಿಚ್ಚನ ನಾವು ಹೇಗ್ ಮರಿಬಹುದು? ಒಂದಲ್ಲ ಎರಡಲ್ಲ 2 ಬಾರಿ ಆ ಕಾಡ್ಗಿಚ್ಚು ಬಂದಿತ್ತು. ಕೃಷ್ಣ ತುಂಬಾ ಸರಾಗವಾಗಿ ತನ್ನ ಬಾಯಲ್ಲಿ ನುಂಗಿ ನಮ್ಮೆಲ್ಲರನ್ನ ಕಾಡ್ಗಿಂಚಿಂದ ರಕ್ಷಿಸ್ತಾ. ಅದಲ್ಲದೆ ಆ ಬೃಹತ್ ಸರ್ಪ, 1000 ಹೆಡೆಯುಳ್ಳಂತಹ ಆ ಕ್ರೂರ ಉರಗ, ಅದರ ಮೇಲೆ ಅವನು ನೃತ್ಯ ಮಾಡ್ತಾ ಇದ್ದ. ಅದರ ಆ ಬಂಧನದಲ್ಲಿ ಸಿಲುಕಿಕೊಂಡವನು ಅದ್ಭುತ ಅನ್ನುವಂತೆ ಅದರಿಂದ ಬಿಡಿಸ್ಕೊಂಡು ಆ ಹೆಡೆಗಳ ಮೇಲೆ 100 ಹೆಡೆಗಳ ಮೇಲೆ ಅವನು ಸರಾಗವಾಗಿ ನೃತ್ಯ ಮಾಡ್ತಾ ಇದ್ದ. ಅದನ್ನ ಕಂಡು ಆ ದೇವತೆಗಳು ಕೂಡ ಅಲ್ಲಿ ಹೂಮಳೆಯನ್ನ ಹರಿಸಿದ್ರು. ಅಯ್ಯೋ, ನಿಮ್ಮ ಮಗನನ್ನ ನೋಡ್ತಾ ಇದ್ರೆ ನಮ್ಮ ಹೃದಯ ಅದು ನಿಲ್ಲೋದೇ ಇಲ್ಲ. ಅವನ ಬಳಿ ತುಂಬಾ ನೈಸರ್ಗಿಕವಾಗಿ ನಮ್ಮ ಹೃದಯ ಹರಿದು ಹೋಗುತ್ತೆ. ಯಾಕೆ ಹೀಗಾಗತ್ತೆ? ನಾವೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವನನ್ನ ನಾವು ಮರಿಲಿಕ್ಕೆ ಆಗ್ತಾ ಇಲ್ಲ. ಅವನನ್ನ ನಾವು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ, ನಮಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ಇದು ಹೇಗ ಸಾಧ್ಯ? ಎಷ್ಟು ಆಕರ್ಷಣೆಯನ್ನ ಅವನು ನೀಡ್ತಾ ಇದ್ದಾನೆ ನಮ್ಮೆಲ್ಲರಿಗೆ ಅಂತ ಆಗ ಪ್ರಜವಾಸಿಗಳು ಪ್ರಶ್ನಿಸಿದಾಗ ನಂದ ಮಹಾರಾಜ ಅವರ ಮಾತುಗಳನ್ನ ಗಂಭೀರವಾಗಿ ಆಲೋಚಿಸಿ ಅವನು ಈಗ ಉತ್ತರ ಹೇಳ್ತಾನೆ. ಏನ್ ಹೇಳ್ತಾನೆ? ಆ ಹಿಂದೆ ಆದಂತಹ ಆ ನಾಮಕರಣದ ಸಮಯದ ವೃತ್ತಾಂತವನ್ನ ಅವರಿಗೆ ಹೇಳ್ತಾನೆ. ಸುಮಾರು 1 ವರ್ಷದ ಹತ್ರ ಆದಾಗ, ಅಥವಾ ಸಾರಿ 100 ದಿನಗಳ ಹತ್ರ ಆದಾಗ ಶ್ರೀ ಕೃಷ್ಣ ಬಲರಾಮರ ನಾಮಕರಣ ಅದು ತುಂಬಾ ಗೌಪ್ಯವಾಗಿ, ರಹಸ್ಯವಾಗಿ ಆ ಹಸುಕೊಟ್ಟಿಗೆಯಲ್ಲಿ ನಾವು ಮಾಡಿದ್ವಿ. ಕೇವಲ ನಾನು, ಯಶೋದೆ, ರೋಹಿಣಿ ಅವರಷ್ಟೇ ಇದ್ದಿತ್ತು. ಅಲ್ಲಿ ಆ ಗರ್ಗಮುನಿಗಳು ಬಂದು ಅವರು ಅನೇಕ ರಹಸ್ಯ ಮಾತುಗಳನ್ನ ಈ ಮಕ್ಕಳ ಬಗ್ಗೆ ಹೇಳಿದ್ರು. ಅವ್ರು ಹೇಳಿದ್ರು ಅಲ್ಲಿ ಏನಂತ, ಈ ಮಕ್ಕಳೇನಿದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ನಿನ್ನ ಮಗ ಕೃಷ್ಣ, ಇವನಿಗೆ ಹೆಸರು ನಾನು ನೀಡ್ತಾ ಇದ್ದೀನಿ ಕೃಷ್ಣ ಅಂತ. ಆದ್ರೆ ಈ ಮಗುವು ಅನೇಕ ಸಹಸ್ರಮಾನಗಳಲ್ಲಿ, ಮಿಲೇನಿಯ ಅಥವಾ ಯುಗಗಳಲ್ಲಿ ಅವನು ಅನೇಕ ಬಣ್ಣಗಳಲ್ಲಿ ಕಾಣಿಸ್ಕೊಳ್ತಾನೆ. ಶ್ವೇತವರ್ಣ, ರಕ್ತವರ್ಣ, ಆನಂತರ ಹಳದಿ ವರ್ಣ, ಆನಂತರ ಈಗ ಕೃಷ್ಣ ವರ್ಣದಲ್ಲಿ, ಕಪ್ಪು ವರ್ಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಇವನ ಹೆಸರು ಕೃಷ್ಣ ಅಂತ ಇಡ್ತಾ ಇದ್ದೀನಿ. ಅದಲ್ಲದೆ ಅವನು ಹಿಂದೆ ನಿನ್ನ ಸಂಬಂಧಿಕನಾದ ವಸುದೇವನಿಗೆ ಮಗನಾಗಿ ಕಾಣಿಸ್ಕೊಂಡಿದ್ದ, ಅವನ ಹೆಸರು ವಾಸುದೇವ ಆಗಿತ್ತು. ಅದಲ್ಲದೆ ಅವನಿಗೆ ಇದೊಂದೇ ಹೆಸರಲ್ಲ, ಅನೇಕ ಹೆಸರುಗಳು, ಅನೇಕ ರೂಪಗಳುಂಟು. ಅವನು ನಿಮ್ಮ ಭಾಗ್ಯದ ಮೂಲವಾಗ್ತಾನೆ. ನಿಮ್ಮ ಜೀವನ ಅದ್ವಿತೀಯ ಭಾಗ್ಯದಿಂದ ತುಂಬಿ ಹೋಗುತ್ತೆ, ಅತಿ ಶುಭವಾಗುತ್ತೆ. ಅವನ ಪ್ರತಿಯೊಂದು ವರ್ತನೆಯು, ಪ್ರತಿಯೊಂದು ನಡೆಯು ನಿಮಗೆ ಪ್ರಸಿದ್ಧಿಯನ್ನ, ನಿಮಗೆ ಶಾಂತಿಯನ್ನು, ಆನಂದವನ್ನ ನೀಡುತ್ತೆ. ಅನೇಕ ಜೀವನದಲ್ಲಿ ಅಡೆತಡೆಗಳು ಬರ್ತವೆ ನಿಮ್ಮ ಜೀವನಗಳಲ್ಲಿ, ಆದ್ರೆ ಅವೆಲ್ಲವನ್ನು ಕೂಡ ಅವನು ನಿಮ್ಮನ್ನೆಲ್ಲ ಅದರಿಂದ ದಾಟಿ ಕರೆದು ಮುಂದೆ ಕರ್ಕೊಂಡು ಹೋಗ್ತಾನೆ, ನಿಮ್ಮನ್ನ ರಕ್ಷಿಸ್ತಾನೆ. ನೀವೆಲ್ಲರೂ ಕೂಡ ಅವನನ್ನ ರಕ್ಷಿಸ್ಬೇಕು. ಆತ ನಿಮ್ಮನ್ನ ಅನೇಕ ದೊಡ್ಡ ದೊಡ್ಡ ವಿಪತ್ತುಗಳಿಂದ ರಕ್ಷಿಸ್ತಾನೆ. ಹೀಗೆ ಇವನು, ಈ ಮಗು ಏನಿದೆ ಇದು ಪ್ರತಿ ಯುಗದಲ್ಲಿ ಭಕ್ತ ರಕ್ಷಣೆಗೆ ಅಂತ ಹೇಳಿ ಮುಖ್ಯವಾಗಿ
ಅದಲ್ಲದೆ ಈ ಪೃಥ್ವಿಯ ಭಾರವನ್ನ ಕಡಿಮೆ ಮಾಡಲಿಕ್ಕೆ, ರಾಕ್ಷಸರಿಗೆ ಶಿಕ್ಷೆಯನ್ನ ನೀಡಲಿಕ್ಕೆ ಆ ಪ್ರತಿ ಯುಗದಲ್ಲೂ ಅವತರಿಸ್ತಾನೆ. ಎಷ್ಟು ಮಂಗಳಕರ ಇವನ ಈ ಪ್ರಾಕಟ್ಯ. ಆ, ಅವನನ್ನ ಯಾರೂ ಕೂಡ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಅವನ ಆಶ್ರಯದಲ್ಲಿರಿ, ಅವನ ಆಶ್ರಯದಲ್ಲಿರಿ ಅಂತ ಗರ್ಗ ಮುನಿಗಳು ಹೇಳಿ ಕೊನೆಗೆ ಬಹಳ ಒಂದು ವಿಶೇಷವಾದ ಮಾತು ಹೇಳ್ತಾರೆ. ಈ ಮಗು ನಾರಾಯಣನಿಗೆ ಸಮಾನ ಅಂತ ಹೇಳಿ. ಆಗ ನಂದ ಮಹಾರಾಜನಿಗೆ ಎಷ್ಟು ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ಆತ ಕೇಳಿದ್ದ ನಾರಾಯಣ ಅಥವಾ ವಿಷ್ಣು, ಆತ ಅಸಮೂರ್ಧ್ವ, ಅವನಿಗೆ ಯಾರು ಸಮ ಇಲ್ಲ, ಅವನಿಂದ ಯಾರು ಮಿಗಿಲಾದವರಿಲ್ಲ. ಹಾಗಾಗಿ ಅವನಿಗೆ ಒಂದು ಹೆಸರು ಅಸಮ ಊರ್ಧ್ವ, ಅಸಮೋರ್ಧ್ವ. ಹಾಗಿದ್ದಲ್ಲಿ ಗರ್ಗರು ಈ ಮಗು ನಾರಾಯಣನಿಗೆ ಸಮ ಅಂತ ಹೇಗೆ ಹೇಳಿದ್ರು? ಆದ್ರೆ ಅವನು ಆ ವಾತ್ಸಲ್ಯದಲ್ಲಿ, ಭಗವಂತನ ವಾತ್ಸಲ್ಯ ಭಕ್ತಿಯಲ್ಲಿ ಅವನು ಅಪ್ಲಾವಿತನಾಗಿದ್ದರಿಂದ ಅವನು ಈ ಶ್ರೀಕೃಷ್ಣನೇ ನಾರಾಯಣ ಅಂತ ಪರಿಗಣಿಸ್ಲಿಲ್ಲ. ಶ್ರೀಕೃಷ್ಣ ನಾರಾಯಣನ ವಿಸ್ತಾರ ಅಂತ ನೋಡ್ದ ಅಷ್ಟೇ. ಆದರೆ ಶ್ರೀಕೃಷ್ಣ ಏನಿದ್ದಾನೆ, ಈ ವ್ಯಕ್ತಿ ಆ ನಾರಾಯಣನ ಮೂಲ. ಅವನನ್ನ ಪೂರ್ಣ ಪುರುಷೋತ್ತಮ, ಆದಿನಾರಾಯಣ ಅಂತ ಹೇಳ್ತಾರೆ. ಈ ಮಾತು ಶಾಸ್ತ್ರಗಳಲ್ಲಿ ಅನೇಕ ಬಾರಿ ಹೇಳಲಾಗಿದೆ. ವಿಶೇಷವಾಗಿ ಭಾಗವತದಲ್ಲೇ ಬರುವಂತಹ ಒಂದು ದೃಷ್ಟಾಂತ, ಅದು ಆ ಭೀಷ್ಮರ ನಿರ್ಯಾಣ, ಭೀಷ್ಮರ ದೇಹ ತ್ಯಾಗ. ಆ ಭೀಷ್ಮರ ದೇಹ ತ್ಯಾಗದ ಸಂದರ್ಭದಲ್ಲಿ ಯುಧಿಷ್ಠರನಿಗೆ ಭೀಷ್ಮ ಉಪದೇಶವನ್ನ ನೀಡ್ತಾ ಹೇಳ್ತಾನೆ, ಏಷ ವೈ ಭಗವಾನ್ ಸಾಕ್ಷಾತ್ ಪುಮಾನ್ ಆದ್ಯೋ ನಾರಾಯಣ ಪುಮಾನ್. ಹೇಳ್ತಾ ಇದ್ದಾನೆ, ಹೇ ಯುಧಿಷ್ಠಿರ, ಇಲ್ಲಿ ನಿಂತಿರುವಂತಹ ನಿನ್ನ ಆ ಮೈದುನ ಅಂತ ಹೇಳ್ತಾರ ಅನ್ಸುತ್ತೆ, ಕಸಿನ್, ಇವನು ನಿನ್ನ ಸಂಬಂಧಿಕನಂತೆ ಕಾಣ್ತಾ ಇದ್ದಾನೆ. ಆದ್ರೆ ಇವನು ಯಾರು ಗೊತ್ತಾ? ಇವನು ಭಗವಾನ್. ಇವನು ಆ ಎಲ್ಲ ನಾರಾಯಣರ ಆದಿ. ಏಷ ವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಪುಮಾನ್. ನಾನು ಒಂದು ಉಲ್ಲೇಖ ಹೇಳ್ತಾ ಇದ್ದೀನಿ, ಶಾಸ್ತ್ರದಲ್ಲಿ ಅನೇಕ ಈ ಉಲ್ಲೇಖಗಳಿವೆ. ಶ್ರೀಕೃಷ್ಣನೇ ಎಲ್ಲ ವಿಷ್ಣು ತತ್ವಗಳ ಮೂಲ ಅಂತ. ದೀಪಾರ್ಚಿರೇವ ಹಿ ದಶಾಂತರಮಭ್ಯುಪೇತ, ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ, ಯಸ್ತಾದೃಗೇವ ಹಿ ಚ ವಿಷ್ಣು ತಯಾ ವಿಭಾತಿ, ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಇಲ್ಲಿ ಬ್ರಹ್ಮ ಖುದ್ದಾಗಿ ಹೇಳ್ತಾ ಇದ್ದಾನೆ, ಆ ವಿಷ್ಣು ಮತ್ತೆ ಕೃಷ್ಣ ಒಂದೇ ತತ್ವದವರು, ಆದ್ರೆ ಕೃಷ್ಣ ಅವರ ಮೂಲ. ಹೇಗೆ ಒಂದು ಸ್ವಯಂ ಪ್ರಜ್ವಲಿಸ್ತಾ ಇರುವಂತಹ ಜ್ಯೋತಿ ಇದೆ, ಆ ಜ್ಯೋತಿಯಿಂದ ನೀವು ಅನೇಕ ಹಣತೆಗಳನ್ನ, ದೀಪಗಳನ್ನ ಹಚ್ತೀರ. ಆ ಮೊದಲು ಉರಿತಾ ಇದ್ದಂತಹ, ಪ್ರಜ್ವಲಿಸ್ತಾ ಇದ್ದಂತಹ ಆ ಜ್ಯೋತಿ ಏನಿದೆ, ಆ ಜ್ಯೋತಿ ಈಗ ಅನೇಕ ಹಣತೆಗಳಲ್ಲಿ ಕಾಣ್ತಾ ಇದೆ. ಒಂದು ರೀತಿ ಸಮಾನ ಧರ್ಮದಲ್ಲಿ ಕಾಣ್ತಾ ಇದ್ದಾವೆ ಎಲ್ಲವೂ ಜ್ಯೋತಿಗಳು. ಆದರೆ ಆ ಎಲ್ಲ ಜ್ಯೋತಿಗಳಲ್ಲಿ ಒಂದು ಆದಿ ಇದೆ ಅಲ್ವಾ, ಅದು ಮೂಲ ಇದೆ ಅಲ್ವಾ, ಅದು ಕೃಷ್ಣ. ಹೀಗೆ ಬ್ರಹ್ಮರು ಕೂಡ ಹೇಳಿದ್ದಾರೆ. ನಾನೀಗ ಭೀಷ್ಮರ ಮಾತಿನಲ್ಲಿ ಇದನ್ನ ತೋರಿಸ್ತಾ ಉಲ್ಲೇಖ ಮಾಡಿದೆ. ಅದಲ್ಲದೆ ಬ್ರಹ್ಮನ ಮಾತು ಕೂಡ ಹೀಗೆ ಆಗಿದೆ. ಇದು ಕೃಷ್ಣನ ಲೀಲೆಯಲ್ಲಿ ಮುಂದೆ ದ್ವಾರಕೆ ಲೀಲೆಗಳು ಇದು ಇನ್ನಷ್ಟು ಸ್ಪಷ್ಟವಾಗುತ್ತೆ. ಅಲ್ಲಿ ಮಹಾವಿಷ್ಣುವೇ ಶ್ರೀಕೃಷ್ಣನನ್ನ ಕಾಣಲಿಕ್ಕೆ ಅಂತ ಒಂದು ವಿಶೇಷವಾದಂತಹ ಆಯೋಜನೆ ಮಾಡ್ತಾರೆ. ಆ ವಿಷ್ಣುವೂ ಕೂಡ ಕೃಷ್ಣನನ್ನ ಕಾಣಲಿಕ್ಕೆ ಹಂಬಲಿಸ್ತಾನೆ. ಅಷ್ಟು ವಿರಳ ಈ ಶ್ರೀಕೃಷ್ಣನ ದರ್ಶನ. ಕೇವಲ 5,000 ವರ್ಷಗಳ ಹಿಂದೆಯಷ್ಟೇ ಅವನು ಪ್ರಕಟವಾಗಿದ್ದ. ನಾವು ಎಷ್ಟು ಭಾಗ್ಯಶಾಲಿ ನೋಡಿ. ಆ ಶ್ರೀಕೃಷ್ಣನೇ, ಸಾಕ್ಷಾತ್ ಕೃಷ್ಣನೇ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಕೇವಲ 500 ವರ್ಷಗಳ ಹೀಗೆ ಇದು ತುಂಬಾ ವಿಶೇಷವಾದಂತಹ ಒಂದು ಕಾಲಾವಧಿ. ಆ ಕಾಲಾವಧಿಯಲ್ಲಿ ನಾವೆಲ್ಲರೂ ಕೂಡ ಏನು ಭಾಗ್ಯವೋ ಅಜ್ಞಾನದಲ್ಲಿದ್ವಿ. ಗುರುಗಳ ಕೃಪೆಯಿಂದ ಇವುಗಳನ್ನೆಲ್ಲ ತಿಳಿಲಿಕ್ಕೆ ಒಂದು ರೀತಿ ಜಿಜ್ಞಾಸೆ ಮೂಡಿದೆ, ಒಂದು ರೀತಿಯ ಇಚ್ಛೆ ಮೂಡಿದೆ ಅಷ್ಟೆ.
ಸೊ ಹೀಗೆ ಈ ಮಾತನ್ನ ನಂದ ಮಹಾರಾಜರು ಕೇಳಿದಾಗ ಅವ್ರು ಏನಂತ ಪರಿಗಣಿಸಿದ್ರು ಈ ಬಾಲಕನನ್ನ, ಈ ಮಗುವನ್ನ? ಅವನು ನಾರಾಯಣನ ವಿಸ್ತರಣೆ ಅಂತ ಪರಿಗಣಿಸಿದ್ರು. ಯಾಕೆಂದ್ರೆ ಅವರ ವಾತ್ಸಲ್ಯ ಎಷ್ಟು ಗಾಢವಾಗಿತ್ತಂದ್ರೆ ಗರ್ಗಮುನಿಗಳು ಅವರಿಗೆ ಪೂರ್ತಿ ಗೊತ್ತಿತ್ತು ಈ ಕೃಷ್ಣನೇ ಮೂಲ, ಅವನೇ ಆದಿನಾರಾಯಣ ಅಂತ. ಆದರೆ ನಂದ ಮಹಾರಾಜರು ಆ ಗರ್ಗನ ಮಾತನ್ನ ಕೇಳಿದ್ರು ಕೂಡ ಅವರು ನಾರಾಯಣನ ವಿಸ್ತರಣೆ ಅಂತ ಪರಿಗಣಿಸಿದ್ರು. ಈ ವೃತ್ತಾಂತವನ್ನ ನಂದ ಈಗ ತನ್ನೆಲ್ಲ ಆ ಗೋಪ ಜಾತಿಯವರಿಗೆ ಹೇಳ್ತಾ ಇದ್ದಾನೆ, ತನ್ನ ಎಲ್ಲ ಹಳ್ಳಿಯ ಜನರಿಗೆ ಅವನು ಹಂಚ್ಕೊಳ್ತಾ ಇದ್ದಾನೆ. ಹಾಗಾಗಿ ನಾನು ಈ ಕೃಷ್ಣನನ್ನ ನಾರಾಯಣನ ವಿಸ್ತರಣೆ ಅಂತ ಪರಿಗಣಿಸ್ತೀನಿ. ಅವನಲ್ಲಿ ಆ ವಿಶೇಷ ಶಕ್ತಿ ಇದೆ, ನಾರಾಯಣನ ಆ ವಿಸ್ತಾರವಾಗಿರೋದ್ರಿಂದ. ಹೀಗೆ ಇಷ್ಟು ಅದ್ಭುತವಾದಂತಹ ಕಾರ್ಯಗಳನ್ನ ಕೃಷ್ಣ ತೋರಿಸಿದ್ರೂ ಕೂಡ ವ್ರಜವಾಸಿಗಳು ಅವರು ಎಲ್ಲರೂ ಕೂಡ ಓ, ಇವನೊಬ್ಬ ನಾರಾಯಣನ ವಿಸ್ತಾರ ಅಂತ ಅಷ್ಟೇ ಪರಿಗಣಿಸ್ತಾರೆ. ಅಂದ್ರೆ ಅವರ ಭಕ್ತಿಯ ಆ ಆಳ ಅದು ಎಷ್ಟಿತ್ತು ಅಂದ್ರೆ, ಅವರ ವಾತ್ಸಲ್ಯ ಅನ್ನೋದು ಎಷ್ಟಿತ್ತು ಅಂದ್ರೆ, ಭಗವಂತನ ಐಶ್ವರ್ಯ ಅದು ಅವರ ಪ್ರೇಮ ಸಂಬಂಧಕ್ಕೆ ತೊಡಕಾಗದು. ಅವರು ಸದಾ ಅವನನ್ನ ತಮ್ಮ ಕುಟುಂಬದವನು, ತಮ್ಮ ಹಳ್ಳಿಯವನು, ತಮ್ಮ ಪ್ರಿಯನು ಅಂತಾನೆ ಕಾಣ. ಅವರೆಲ್ಲರೂ ಕೂಡ ಆ ಮಗು ಕೃಷ್ಣ ನಮ್ಮ ಬಗ್ಗೆ ಪ್ರಸನ್ನನಾಗ್ಲಿ, ನಾವೆಲ್ಲರೂ ಕೂಡ ಅವನನ್ನ ಸಂತೋಷ ಪಡಿಸುವಂತಹ ಕಾರ್ಯಗಳಲ್ಲೇ ತೊಡಗೋಣ ಅಂತ ಹೇಳಿ ಅವರೆಲ್ಲರೂ ಆ ಗೋವರ್ಧನ ಧಾರಿಯ ಆ ಲೀಲೆಗಳನ್ನ ಸ್ಮರಿಸಿದ್ರು. ಎಷ್ಟು ಸುಂದರವಾಗಿ ಅವನು ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಅವನು ಆ ಹಸುಗಳ ರಾಜ, ಅವನು ನಮ್ಮ ಗೋಪರಾಜ. ಗೋವಿಂದ ಗೋಪರಾಜನಾಗಿದ್ದಾನೆ, ನಮ್ಮ ರಾಜ ಅವನು ಅಂತ ಅವರು ತುಂಬಾ ಕೊಂಡಾಡಿದ್ರು. ಆ ಕ್ರೂರ ಕೋಪಿಷ್ಠನಾದಂತಹ ದೇವತೆ ಇಂದ್ರನ ದುರಹಂಕಾರವನ್ನ ನಾಶ ಮಾಡಿದ ನಮ್ಮ ಗೋಪಾಲ ಅಂತ. ಅದಾದ ಮೇಲೆ ಅವರು ತಮ್ಮ ಮನೆಗಳಿಗೆ ಮರಳಿದ್ರು. ಹೀಗೆ ಒಂದೆರಡು ದಿನ ಆದ್ಮೇಲೆ ಕೃಷ್ಣ ಆ ಗೋವರ್ಧನ ಧಾರಣೆಯ ನಂತರ ಎಷ್ಟರ ಮಟ್ಟಿಗೆ ಇಂದ್ರ ತನ್ನ ಈ ದುರಹಂಕಾರವನ್ನ ತೋರಿಸಿದ್ದ, ಎಷ್ಟು ಅವನು ನನ್ನ ಈ ಗ್ರಾಮವನ್ನ ನಾಶ ಮಾಡ್ಲಿಕ್ಕೆ ಕಾರ್ಯ ಮಾಡಿದ್ದ ಅಂತ ನೋಡ್ಲಿಕ್ಕೆ ಕೃಷ್ಣ ಏಕಾಂತದಲ್ಲಿ, ಸಾಮಾನ್ಯವಾಗಿ ಕೃಷ್ಣ ಏಕಾಂತದಲ್ಲಿ ವಿಹರಿಸೋದಿಲ್ಲ, ಆದ್ರೆ ಈಗ ಕೃಷ್ಣ ಏಕಾಂತದಲ್ಲಿ ನಡೀತಾ ಇದ್ದಾನೆ. ಏಕಾಂತದಲ್ಲಿ ನಡೀತಾ ನಡೀತಾ ಆ ಜಾಗಕ್ಕೆ ಬಂದಾಗ ಅಲ್ಲಿ ಇಂದ್ರ, ಆ ದೇವತೆಗಳ ರಾಜ, ದೇವರಾಜ ಇಂದ್ರ ಆ ಸ್ವರ್ಗದ ಹಸುಗಳಲ್ಲಿ ಮುಖ್ಯವಾದಂತಹ ಸುರಭಿಯನ್ನ ಕರೆದುಕೊಂಡು ಅಲ್ಲಿ ಕೃಷ್ಣನನ್ನ ಭೇಟಿಯಾಗ್ಲಿಕ್ಕೆ ಬರ್ತಾ ಇದ್ದ. ಶ್ರೀಕೃಷ್ಣ ಅವನಿಗೆ ಏಕಾಂತದಲ್ಲಿ ಸಂದರ್ಶನವನ್ನ ನೀಡ್ತಾನೆ. ಇಂದ್ರನಿಗೆ ಅತಿ ಮುಜುಗರವಾಗಿದೆ. ಪೂರ್ತಿ ಬ್ರಹ್ಮಾಂಡದಲ್ಲಿ ವಿಶೇಷವಾದಂತಹ ಸ್ಥಾನ ಈ ಇಂದ್ರನಿಗೆ. ಅವನು ಈ ಕಾರ್ಯ ಮಾಡಿದಾನೆ ಅಂತ ಯಾರಾದ್ರೂ ಕೇಳಿದ್ರೆ, ಅದರಲ್ಲೂ ಕೂಡ ಬಹಿರಂಗವಾಗಿ ಇಂದ್ರ ಎಲ್ಲರ ಮುಂದೆ ಕಾಣಿಸ್ಕೊಳ್ತಾ ಆ ಗೋಪಾಲನ ಮುಂದೆ ಬಂದು ಅವನು ಕ್ಷಮೆಯನ್ನ ಯಾಚಿಸಿದ್ರೆ ಅವನಿಗೆ ಮುಜುಗರ ಆಗುತ್ತಲ್ವಾ? ಕೃಷ್ಣ ಆತನ ಮನಸ್ಸನ್ನ ತಿಳಿದು ಏಕಾಂತದಲ್ಲಿ ಅವನಿಗೆ ಸಂದರ್ಶನವನ್ನ ನೀಡ್ತಾನೆ. ಏಕಾಂತದಲ್ಲಿ ಕೂತಾಗ ಅಲ್ಲಿ ಇಂದ್ರ ಆ ಹಸುವಿನೊಂದಿಗೆ, ತನ್ನ ಅನುಯಾಯಿಗಳೊಂದಿಗೆ, ವಿಶೇಷವಾಗಿ ಐರಾವತ ಆನೆಯನ್ನು ಕೂಡ ಅಲ್ಲಿ ಕರೆತಂದಿದ್ದಾನೆ. ಅಲ್ಲಿ ಕೃಷ್ಣ ಆ ಇಂದ್ರನನ್ನ ನೋಡಿದಾಗ ಇಂದ್ರ ಅವನ ಮುಂದೆ ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತಾನೆ. ತನ್ನ ತಲೆ ಮೇಲಿರುವಂತಹ ಕಿರೀಟವನ್ನ ಕೃಷ್ಣನ ಪಾದಗಳಿಗೆ ಇಡ್ತಾನೆ. ಅಲ್ಲಿ ತಾಯಿ ಗೋಮಾತೆ ಸುರಭಿ ಇದ್ದಾಳೆ, ಸ್ವರ್ಗದ ಹಸು ಅವಳು. ಅವಳನ್ನ ನೋಡು ಕೃಷ್ಣ ಒಂದು ರೀತಿಯ ಸಂತೋಷದಲ್ಲಿದ್ದಾನೆ. ಈ ಇಂದ್ರ ಆ ಗೋಮಾತೆಯನ್ನ ಕರೆತಂದಿರುವ ಉದ್ದೇಶವೇ ಇದು. ಏನಂತ? ತಾನು ಒಬ್ಬನೇ ಹೋಗಿ ಕೃಷ್ಣನ ಮುಂದೆ ಕ್ಷಮೆ ಯಾಚಿಸಿದ್ರೆ ಕೃಷ್ಣನನ್ನ ಕ್ಷಮಿಸ್ತಾನೋ ಇಲ್ವೋ. ಹಾಗಾಗಿ ಕೃಷ್ಣ ಅವನು ಹಸುಗಳಿಗೆ ತುಂಬಾ ಪ್ರಿಯನು, ಅವನು ಹಸುಗಳನ್ನ ತುಂಬಾ ಪ್ರೀತಿಸ್ತಾನೆ. ಹಾಗಾಗಿ ನಾನು ನನ್ನ ಈ ಮುಖ್ಯ ಹಸು, ಸ್ವರ್ಗದ ಹಸು ಅದು ಸುರಭಿ, ಅದನ್ನ ನಾನು ಕರ್ಕೊಂಡು ಹೋಗ್ತೀನಿ. ಆ ಹಸುವಿನನ್ನ ನೋಡಿದಾಗ ಅವನು ನನ್ನನ್ನ ಕ್ಷಮಿಸುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಕೃಷ್ಣನ ಬಳಿ ಅವನು ಗೋಮಾತೆ ಸುರಭಿಯನ್ನ ಮುಂದಿಟ್ಟು ಬಂದಿದ್ದಾನೆ. ಮುಂದೆ ಅವಳನ್ನ ಮುನ್ನಡೆಸ್ತಾ ಬರ್ತಾ ಇದ್ದಾನೆ, ಅವಳ ಹಿಂದೆ ಅವನಿದ್ದಾನೆ. ಹೀಗೆ ಕೃಷ್ಣನ ಮುಂದೆ ಅವನ ನಮಸ್ಕರಿಸ್ತಾ ತನ್ನ ಕಿರೀಟವನ್ನ ಕೃಷ್ಣನ ಪಾದದ ಹತ್ರ ಇಟ್ಟು
ಅವನು ಬೇಡಿಕೊಳ್ತಾನೆ, ಕೃಷ್ಣ ನನ್ನಿಂದ ಎಂಥ ದೊಡ್ಡ ತಪ್ಪಾಯಿತು. ಹೇ ಕೃಷ್ಣ, ನಾನು ನಿನ್ನನ್ನ ಸಾಮಾನ್ಯ ವ್ಯಕ್ತಿ ಅಂತ ಪರಿಗಣಿಸ್ತೆ, ಆದ್ರೆ ನಿನ್ನಲ್ಲಿ ಯಾವುದೇ ಒಂದು ಭೌತಿಕ ಈ ಜಗತ್ತಿನ ಜನರಂತೆ ಗುಣಗಳ ಪ್ರಭಾವ ಇಲ್ಲ. ನೀನು ಶುದ್ಧ, ನೀನು ವಿಶುದ್ಧ. ವಿಶುದ್ಧ ಸತ್ವಂ ತವ ಧಾಮ ಶಾಂತಂ ತಪೋಮಯಂ ಧ್ವಸ್ತ ರಜಸ್ತಮಸ್ಕಂ ಮಾಯಾಮಯೋ ಗುಣಂ ಮಾಯಾಮಯೋಯಂ ಗುಣ ಸಂಪ್ರವಾಹೋ ನ ವಿದ್ಯತೆ ತೇ ಗ್ರಹಣಾನುಬಂಧ. ಕೃಷ್ಣನಿಗೆ ಇಂದ್ರ ಪ್ರಾರ್ಥಿಸ್ತಾ ಇದ್ದಾನೆ, ನೀನು ಸಂಪೂರ್ಣ ಶುದ್ಧ ಸ್ಥಿತಿಯಲ್ಲಿರುವವನು. ನಿನ್ನ ಸ್ಥಿತಿಯನ್ನ ಶುದ್ಧ ಸತ್ವ ಅಂತ ಹೇಳ್ತಾರೆ. ಅದರಲ್ಲಿ ಈ ರಜೋ ತಮೋ ಗುಣಗಳ ಲೇಷವೂ ಇಲ್ಲ. ನೀನು ಸಂಪೂರ್ತಿ ಜ್ಞಾನದಲ್ಲಿ ಮಿಂಚು ಹೊಳಿತಾ ಇದ್ದೀಯಾ, ಪ್ರಜ್ವಲಿಸ್ತಾ ಇದ್ದೀಯಾ. ಯಾವುದೇ ಗುಣಗಳ ಪ್ರಭಾವ, ಸಾಮಾನ್ಯವಾಗಿ ಜಗತ್ತಿನಲ್ಲಿ ವ್ಯಕ್ತಿಗಳು ಯಾವುದೇ ವರ್ತನೆಯನ್ನ ತೋರಿಸಿದ್ರು ಕೂಡ ಅವರು ಈ ಎರಡು ಗುಣಗಳಲ್ಲಿ ಮುಖ್ಯವಾಗಿ ಪ್ರಭಾವಿತರಾಗಿ, ವ್ಯಕ್ತಿ ಗರ್ವಿಷ್ಠನಾಗುವುದು, ವ್ಯಕ್ತಿ ಒಂದು ರೀತಿ ಕೋಪಿಷ್ಠನಾಗುವುದು, ಇವೆಲ್ಲವೂ ಕೂಡ ಅಹಂಕಾರ, ಕೋಪ, ಕಾಮ, ಲೋಭ, ಇವೆಲ್ಲವೂ ಕೂಡ ರಜೋ ತಮೋಗಳ ಅಭಿವ್ಯಕ್ತಿ. ಅದರಲ್ಲೂ ಕೂಡ ಸತ್ವಗುಣದಲ್ಲೂ ಕೂಡ ವ್ಯಕ್ತಿ ಅಹಂಕಾರಕ್ಕೊಳಗಾಗ್ತಾನೆ. ಆ ಎಲ್ಲ ಗುಣಗಳು ಕೂಡ ನಿನ್ನಲ್ಲಿ ಶೂನ್ಯವಾಗಿದೆ. ನೀನು ಪೂರ್ತಿಯಾಗಿ ಈ ಭೌತಿಕ ಗುಣಗಳ ಪ್ರಭಾವದಿಂದ ಮೇಲಿರುವೆ. ನಾನು ನಿನ್ನನ್ನು ಈ ರೀತಿ ಪರಿಗಣಿಸಿ ಎಂಥ ದೊಡ್ಡ ಅಪರಾಧ ಮಾಡಿದೆ ಕೃಷ್ಣ ನಿನ್ನಗೆ. ನಿನ್ನ ಭಕ್ತರನ್ನ ನಾನು ಎಷ್ಟು ಪೀಡಿಸಿದೆ ಅಂತ ಕಣ್ಣೀರಿಟ್ಟು ತಬ್ಬಿಬ್ಬಾಗಿ ಅವನು ಗೋಗರಿತಾ ಇದ್ದಾನೆ ಕೃಷ್ಣನ ಮುಂದೆ. ಕ್ಷಮಿಸು ನನ್ನನ್ನ, ಕ್ಷಮಿಸು ನನ್ನನ್ನ, ಕ್ಷಮಿಸು ಅಂತ. ಕೃಷ್ಣ ಆತನ ಮಾತುಗಳನ್ನೆಲ್ಲ ಕೇಳ್ತಾನೆ. ಕೃಷ್ಣ ಆಗ ಇಂದ್ರನಿಗೆ ಉತ್ತರ ನೀಡ್ತಾ ಹೇಳ್ತಾನೆ, ನೀನು ಈ ಗರ್ವದಲ್ಲಿದ್ದೆ. ನಿನ್ನ ಶಕ್ತಿ, ನಿನ್ನ ಆ ಸಿರಿವಂತಿಕೆ, ಐಶ್ವರ್ಯದ ಆ ಅಮಲು ಏನಿದೆ, ಅದೊಂದು ದೊಡ್ಡ ಮೋಹದಲ್ಲಿದ್ದೆ. ನಿನ್ನ ಮೇಲೆ ಅತಿ ಅನುಕಂಪವನ್ನ ನಾನು ತೋರಿಸ್ತಾ ನಿನ್ನ ಈ ಯಜ್ಞವನ್ನ ನಿಲ್ಲಿಸಿದೆ. ಆ ಅನುಕಂಪ ಏನಾಗಿತ್ತು? ನಿನ್ನನ್ನ ಆ ಗರ್ವದ ಕೂಪದಿಂದ, ಬಾವಿಯಿಂದ ಹೊರತರಬೇಕು ಅನ್ನೋದು. ಕೃಷ್ಣ ತನ್ನ ಭಕ್ತನಲ್ಲಿ ಯಾವುದೇ ಅನರ್ಥವನ್ನು ಕೂಡ ಸಹಿಸ್ಕೊಳ್ತಾನೆ, ಆದ್ರೆ ಗರ್ವವನ್ನಲ್ಲ. ಹಾಗಾಗಿ ಭಕ್ತರಿಗೆ ಈ ಗರ್ವದಿಂದ ಸದಾ ಎಚ್ಚರದಿಂದಿರಬೇಕು. ಗರ್ವ ನಮ್ಮನ್ನ ಭಗವಂತನ ಸೇವಕ ಅನ್ನೋ ಒಂದು ಭಾವವನ್ನ ಮರೆಮಾಚಿ ಬಿಡುತ್ತೆ. ನಾವು ಕೂಡ ಆ ಭಗವಂತನ ಪೈಪೋಟಿಗೆ, ಅವನ ಜೊತೆ ಸ್ಪರ್ಧೆಗೆ ಇಳಿದು ಬಿಡ್ತೀವಿ. ಈ ಜಗತ್ತಿನಲ್ಲಿ ನಾವು ಯಾವುದನ್ನೇ ಭೋಗಿಸಲಿಕ್ಕೆ ಆ ಭೌತಿಕ ಸುಖದ ಪ್ರಾಪ್ತಿ ಏನಿದೆ, ಅದು ಆ ಒಂದು ಸ್ಪರ್ಧೆ ಅಥವಾ ಆ ಒಂದು ಭಾವದ ಪ್ರತೀಕವೇ. ಹಾಗಾಗಿ ಭಗವಂತ ತನ್ನ ಭಕ್ತರನ್ನ ಗರ್ವದಿಂದ ರಕ್ಷಿಸಲಿಕ್ಕೆ ಸದಾ ಅವನು ಎಚ್ಚರದಿಂದ ಇರ್ತಾನೆ. ಅನೇಕ ಆಯೋಜನೆಗಳನ್ನ ಮಾಡಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಈ ಕುರುಡನಾಗಿ ಬಿಟ್ಟಿದ್ದೆ. ಈ ಗರ್ವ ಅನ್ನೋದೇನಿದೆ ವ್ಯಕ್ತಿಯನ್ನ ಕುರುಡನನ್ನಾಗಿ ಮಾಡುತ್ತೆ. ಅನೇಕ ರೀತಿಯ ಕುರುಡುತನಗಳಿವೆ. ಅದರಲ್ಲಿ ಮದಾಂಧ ಅನ್ನೋದು ಅತಿ ದೊಡ್ಡ ಕುರುಡುತನ. ಜನರು ಕಾಮಾಂಧರ ಆಗ್ತಾರೆ. ಮದಾಂಧ ಏನಿದೆ, ಇದು ಅತ್ಯಂತ ತುಂಬಾ ದಾರುಣವಾದಂತಹ ಕುರುಡುತನ. ವ್ಯಕ್ತಿ ತಾನು ಬಳಲ್ತಾ ಇದ್ದೀನಿ ಅನ್ನೋದು ಕೂಡ ಅವನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕಾಮದಲ್ಲಿದ್ರೆ ವ್ಯಕ್ತಿ ಅವನಿಗೆ ಅರ್ಥ ಆಗುತ್ತೆ, ನಾನೊಂದು ಕೆಟ್ಟ ಗುಣದ ಪ್ರಭಾವದಲ್ಲಿ ಒಳಗಾದೆ ಅಂತ. ಆದ್ರೆ ಗರ್ವದಲ್ಲಿರೋ ವ್ಯಕ್ತಿ ಅವನು ತನ್ನನ್ನ ತಾನು ಶ್ರೇಷ್ಠ ಅಂತಾನೆ ಭಾವಿಸ್ತಾನೆ. ತನ್ನಲ್ಲಿ ದೋಷ ಇದೆ ಅನ್ನೋದು ಅವನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹೀಗೆ ಕೃಷ್ಣ, ನಾನು ನಿನ್ನನ್ನ ಈ ಉನ್ನತ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ, ಈ ಗರ್ವದ ಅತಿ ದೊಡ್ಡ ಬೆಟ್ಟದ ಮೇಲೆ ನೀನು ಕೂತ್ಕೊಂಡಿದ್ದೆ. ನಿನ್ನ ಆ ಅಹಂಕಾರ ಅನ್ನೋದು ಎಂತ ದೊಡ್ಡ ಬೆಟ್ಟದಂತಿತ್ತು. ಅದನ್ನ ನುಚ್ಚು ನೂರು ಮಾಡ್ಲಿಕ್ಕೆ ನಾನು ಈ ಕಾರ್ಯ ಮಾಡಿದೆ. ಈಗ ನಿನಗೆ ಇದು ಅರ್ಥವಾಗಿದೆ ಅಲ್ವಾ? ನಾನು ನಿನಗೆ ಮತ್ತೆ ಈ ಸೇವೆಯ ಅವಕಾಶವನ್ನ ನೀಡಿ, ಹೋಗಿ ನನ್ನ ಈ ಸೇವೆಯನ್ನ, ನನ್ನ ಆದೇಶವನ್ನ ಪಾಲನೆ ಮಾಡು. ಈ ಬ್ರಹ್ಮಾಂಡವನ್ನ ಸರಿಯಾಗಿ ಆಡಳಿತ ಮಾಡು. ಸ್ವರ್ಗದ ರಾಜನಾಗಿ ನಿನ್ನ ಸೇವೆ ಏನಿದೆ ಅದನ್ನ ಮುಂದುವರಿಸು. ಈ ಜಗತ್ತಿಗೆ ನೀನು ಸರಿಯಾಗಿ ಪೋಷಣೆ ಮಾಡು ನಿನ್ನ ಮಳೆಗಳ ಮೂಲಕ.
ಅಂತ ಭಗವಂತ ತನ್ನ ಭಕ್ತನನ್ನ ಕ್ಷಮಿಸಿ ಇನ್ನೊಂದು ಅವಕಾಶವನ್ನ ನೀಡಿ. ಮುಖ್ಯವಾಗಿ ನಾವು ಇಂದ್ರನನ್ನ ಭಕ್ತ ಅಂತ ಕಾಣಬೇಕು. ಭಕ್ತರಲ್ಲಿ ಕೆಲವೊಮ್ಮೆ ಲೋಪದೋಷಗಳು ಕಂಡ್ರೂ ಕೂಡ ಭಗವಂತ ಅವುಗಳನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಎಲ್ಲಿವರೆಗೆ ನಾವು ನಮ್ಮನ್ನ ನಾವು ಶ್ರೇಷ್ಠ ಅಂತಾನೆ ಭಾವಿಸ್ತಾ ಇರ್ತೀವಿ, ಅಲ್ಲಿವರೆಗೆ ಭಗವಂತ ನಮ್ಮನ್ನ ನಮ್ರನನ್ನಾಗಿ ಮಾಡಿಸ್ಲಿಕ್ಕೆ ಅನೇಕ ರೀತಿ ಪರೀಕ್ಷೆಗಳನ್ನ ಒಡ್ತಾರೆ. ಯಾವಾಗ ನಾವು ಭಗವಂತನೇ ಪರಮ ಪ್ರಭು, ನಾನು ಅವನ ದಾಸ ಅನ್ನೋ ಒಂದು ಮನವರಿಕೆಗೆ ನಾವು ತಲುಪುತ್ತೀವೋ ಆಗ ಕೃಷ್ಣ ನಮಗೆ ಅನುಗ್ರಹ ಮಾಡಿ. ಇಂದ್ರ ಅವನು ಭಗವಂತನ ಭಕ್ತ, ಅವನ ಈ ವಿಶ್ವದ ಆಡಳಿತದಲ್ಲಿ ಅವನು ನೆರವಾಗ್ತಾ ಇದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ. ಕೆಲವೊಮ್ಮೆ ರಜೋಗುಣದ ಪ್ರಭಾವ, ತಮೋಗುಣದ ಪ್ರಭಾವ, ಹಾಗಾಗಿ ಅವನು ಈ ಒಂದು ಕುರುಡುತನದಲ್ಲಿ ಕಾರ್ಯ. ಕೃಷ್ಣ ಅವನಿಗೆ ಮರಳಿ ಅವಕಾಶವನ್ನ ನೀಡ್ತಾನೆ. ಆಗ ಇಂದ್ರ, ಓ ಕೃಷ್ಣ, ನಾನು ನಿನ್ನನ್ನ ಅಭಿಷೇಕ ಮಾಡಬೇಕು ಅಂತ ಬಯಸ್ತೀನಿ. ನಿನಗೆ ಒಂದು ವಿಶೇಷವಾದ ಅಭಿಷೇಕವನ್ನ ಬ್ರಹ್ಮದೇವರು ಮಾಡು ಅಂತ ಹೇಳಿದ್ದಾರೆ. ನಿನಗೆ ಅವರ ಆಜ್ಞೆಯನ್ನ ಪಾಲಿಸ್ತೀನಿ, ನಿನ್ನನ್ನ ನಾನು ಶ್ರೇಷ್ಠ ಅಂತ ಘೋಷಿಸ್ತೀನಿ. ಆಗ ಅವನು ತನ್ನ ಆನೆ, ಅದರ ಏನು ಸೊಂಡಲ್ ಏನಿದೆ ಅದರಲ್ಲಿ ತಂದಿದ್ದಂತಹ ಆ ಸ್ವರ್ಗದ ಗಂಗೆಯ ನೀರು, ಮಂದಾಕಿನಿ ಅಂತ ಏನು ಹೇಳ್ತಾರೆ, ಆ ಗಂಗೆಯ ನೀರಿನಿಂದ ಆ ಗೋಪಾಲನ ಅಭಿಷೇಕವನ್ನ ಮಾಡ್ತಾನೆ. ಇಂದ್ರ ಆ ಗೋಪಾಲನನ್ನ ಆ ದಿನ ಗೋವಿಂದ ಅಂತ ಘೋಷಿಸ್ತಾನೆ. ಈ ಹೆಸರು ಈ ದಿನದಿಂದ ಅತಿ ಪ್ರಸಿದ್ಧವಾಗುತ್ತೆ. ಆತ ಅಭಿಷೇಕ ಮಾಡಿದಂತಹ ಆ ನೀರುಗಳು, ಆ ನೀರಿನ ಪ್ರವಾಹ ಏನಿದೆ, ಕೃಷ್ಣನ ಅಭಿಷೇಕವಾದ ನಂತರ ಆ ನೀರೇನಿದೆ ಅದು ಹರಿದು ಒಂದು ಕುಂಡವನ್ನ ಮಾಡುತ್ತೆ. ಆ ಕುಂಡ ನಾವು ಈಗಲೂ ಕೂಡ ಗೋವರ್ಧನದ ಪ್ರದಕ್ಷಿಣೆ ಮಾರ್ಗದಲ್ಲಿ ಕಾಣ್ತೀವಿ. ಅದಕ್ಕೆ ಗೋವಿಂದ ಕುಂಡ ಅಂತ. ಇದಾದ ಮೇಲೆ ಆ ಸ್ವರ್ಗದ ಗೋಮಾತೆ ಹಸುವಾದಂತಹ ಆ ಸುರಭಿ ಮುಂದೆ ಬಂದು ಅವಳು ನಮಸ್ಕರಿಸಿ ಅವಳು ಅನೇಕ ರೀತಿಯಲ್ಲಿ ಕೃಷ್ಣನನ್ನ ಕೊಂಡಾಡ್ತಾಳೆ. ಕೃಷ್ಣ, ನೀನು ನಮ್ಮ ರಾಜ, ನೀನು ನನ್ನ ಇಂದ್ರ, ಈ ಪುರಂದರ ಇವನೀಗ ಇಂದ್ರ ಪದವಿಯಲ್ಲಿ ಇದ್ದಾನೆ. ಇವನ ಹೆಸರು ನಿಜವಾದ ಹೆಸರು ಪುರಂದರ, ಆದರೆ ಕೃಷ್ಣ ನೀನು ನಮ್ಮ ಪುರಂದರ, ನೀನು ನನ್ನ ಇಂದ್ರ, ದಯವಿಟ್ಟು ನೀನು ನಮ್ಮ ರಾಜನ ಅಂತ ಹೇಳಿ ಘೋಷಿಸಿ ಆಕೆ ತನ್ನ ಹಾಲಿನಿಂದ ಅಭಿಷೇಕ ಮಾಡ್ತಾಳೆ. ಆ ಹಾಲಿನಿಂದ ಅಭಿಷೇಕ ಮಾಡಿ ಅವಳ ಆ ಅಭಿಷೇಕದ ಏನು ಹಾಲು ಹರಿದಿತ್ತು, ಕೃಷ್ಣನ ಅಭಿಷೇಕ ಮಾಡಿದ ನಂತರ ಹಾಲೇನು ಹರಿದಿತ್ತು ಅದು ಒಂದು ಸುಂದರವಾದ ಕುಂಡವಾಗುತ್ತೆ. ಆ ಕುಂಡಕ್ಕೆ ಸುರಭಿ ಕುಂಡ ಅಂತ ಹೇಳಿ. ಹೀಗೆ ವಿಶೇಷವಾದ ತೀರ್ಥಗಳು ಆ ದಿನ ಅಲ್ಲಿ ಗೋಚರಿಸಿದ್ವು. ಈ ಕುಂಡಗಳನ್ನ ನಾವು ಈಗಲೂ ಕೂಡ ಬೃಂದಾವನದಲ್ಲಿ ಗೋವರ್ಧನಗಿರಿಯ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಕಾಣ್ತೀವಿ. ಗೋವಿಂದ ಕುಂಡ, ಸುರಭಿ ಕುಂಡ. ಆ ನೀರನ್ನ ಭಕ್ತರು ಅತಿ ಭಕ್ತಿಯಲ್ಲಿ ಆ ನೀರನ್ನ ತಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿ ಭಗವಂತನ ಲೀಲೆಯನ್ನ ಸ್ಮರಿಸಿ ಭಗವಂತನಿಗೆ ವಂದಿಸ್ತಾರೆ. ಆ ದಿನ ಇಂದ್ರ ಅನೇಕ ರೀತಿಯಲ್ಲಿ ಭಗವಂತನ ಸ್ತುತಿ ಪೂಜೆಯನ್ನ ಮಾಡ್ತಾನೆ. ವಿಶೇಷವಾದ ಸ್ವರ್ಗ ವಸ್ತುಗಳಿಂದ, ಹೂವುಗಳಿಂದ ಅತಿ ವಿಶೇಷವಾದಂತಹ ಐಶ್ವರ್ಯ ಭರಿತ ವಸ್ತುಗಳನ್ನ ಪ್ರದಾನ ಮಾಡ್ತಾನೆ ಕೃಷ್ಣನಿಗೆ, ಒಂದು ರೀತಿಯ ಉಡುಗೊರೆಯ ರೂಪದಲ್ಲಿ. ಕೃಷ್ಣ ಅವನ ಭಕ್ತಿಯನ್ನ ಸ್ವೀಕರಿಸಿ ಹೋಗಿ ನಿನ್ನ ಸೇವೆಯನ್ನ ಮುಂದುವರಿಸು ಅಂತ ಹೇಳಿ ಅವನಿಗೆ ಆದೇಶ. ಹೀಗೆ ಕೃಷ್ಣ ಈ ಅದ್ಭುತವಾದಂತಹ ಲೀಲೆಯ ಮೂಲಕ ಆ ಇಂದ್ರನ ಗರ್ವ ಭಂಗವನ್ನು ಮಾಡಿದ. ಅವನಿಗೆ ಪುನಃ ಸರಿಯಾದಂತಹ ಸ್ಥಿತಿಯಲ್ಲಿ ಸ್ಥಾಪಿಸಿ ಅವನಿಗೆ ಸೇವಾವಕಾಶವನ್ನು ನೀಡಿದ. ಈ ಲೀಲೆಯ ನಂತರ ಕೃಷ್ಣನಿಗೆ 2 ಹೆಸರುಗಳು ಬಹಳ ಪ್ರಸಿದ್ಧ. ಗಿರಿಧಾರಿ, ಗೋವರ್ಧನಧಾರಿ, ಗಿರಿವರಧಾರಿ ಅನ್ನೋ ಹೆಸರು. ಇನ್ನೊಂದು ಗೋವಿಂದ. ಗೋವಿಂದ ಅಂದ್ರೆ, ಗೋ ಅಂದ್ರೆ ಹಸು, ವಿಂದ ಅಂದ್ರೆ ಆನಂದವನ್ನ ನೀಡುವವನು. ಗೋವಿಂದ ಅಂದ್ರೆ ಯಾವೊಬ್ಬ ವ್ಯಕ್ತಿ ಹಸುಗಳಿಗೆ ಆನಂದವನ್ನ ನೀಡ್ತಾನೋ ಆತನಿಗೆ ಗೋವಿಂದ. ಗೋ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಗೋ ಅಂದ್ರೆ ಭೂಮಿ, ಈ ಭೂಮಿಗೆ ಆನಂದವನ್ನ ನೀಡುವವನು, ಅವನ ಹೆಸರು
ಗೋವಿಂದ. ಕೃಷ್ಣ ಆ ವೃಂದಾವನಕ್ಕೆ ಅತ್ಯಂತವಾದ ಆನಂದವನ್ನ ನೀಡ್ತಾ ಇದ್ದಾನೆ ತನ್ನ ಆ ಪಾದ ಸ್ಪರ್ಶದಿಂದ, ಈ ಅದ್ಭುತ ಲೀಲೆಗಳಿಂದ. ಅದಲ್ಲದೆ ಗೋ ಅಂದರೆ ವ್ಯಕ್ತಿಯ ಇಂದ್ರಿಯಗಳು. ಅನೇಕ ರೀತಿಯ ಇಂದ್ರಿಯಗಳಿದ್ದಾವಲ್ವ ನಮ್ಗೆಲ್ಲ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇವುಗಳೆಲ್ಲವೂ ಕೂಡ ಸದಾ ವಸ್ತುಗಳನ್ನ ಅನುಭವಿಸ್ಲಿಕ್ಕೆ, ಈ ಜಗತ್ತಿನಲ್ಲಿ ಅನುಭವಿಸ್ಲಿಕ್ಕೆ ಸದಾ ಹಾತೊರಿತಾ ಇರ್ತವೆ. ಕಣ್ಣು ಸುಂದರವಾದ ವಸ್ತುವನ್ನ ನೋಡ್ಲಿಕ್ಕೆ ಬಯಸ್ತಾ ಇರುತ್ತೆ, ಮೂಗು ಸುಂದರವಾದ ಸುವಾಸನೆಯನ್ನ ಗ್ರಹಿಸ್ಲಿಕ್ಕೆ ಬಯಸ್ತಾರೆ. ಆದರೆ ಕೃಷ್ಣ ಈ ಲೀಲೆಯ ಮೂಲಕ ಪ್ರತಿಯೊಬ್ಬರ ಇಂದ್ರಿಯಗಳಿಗೆ ಆನಂದವನ್ನ ನೀಡಿದ. ಹಾಗಾಗಿ ಅವನ ಹೆಸರು ಗೋವಿಂದ. ಹೀಗೆ ಗೋವಿಂದ ಅನ್ನೋ ಹೆಸರಿಗೆ 3 ಅರ್ಥಗಳನ್ನ ಪ್ರಭುಪಾದರು ಹೇಳ್ತಾರೆ. ಅನೇಕ ಅರ್ಥಗಳಿವೆ, ಅನೇಕ ಅರ್ಥ. ಸೊ ಹೀಗೆ ಗೋವಿಂದನಿಗೆ, ಕೃಷ್ಣ ಗೋಪಾಲನಿಗೆ ಗಿರಿಧಾರಿ, ಗೋವರ್ಧನಧಾರಿ, ನಂತರ ಗೋವಿಂದ ಈ ಹೆಸರುಗಳು ಈ ಲೀಲೆಯ ಮೂಲಕ ಎಲ್ಲವೂ ಪ್ರಸಿದ್ಧವಾದ. ಆಕ್ಚುಲಿ ನೋಡೋದಾದ್ರೆ ಕೃಷ್ಣನ ಒಂದು ರೀತಿಯ ಶಾಶ್ವತ ಹೆಸರುಗಳಿವು, ಆದ್ರೆ ಈ ಲೀಲೆಯ ಮೂಲಕ ಜಗತ್ತಿಗೆ ಅವು ಅನಾವರಣಗೊಂಡಿವೆ. ಹೀಗೆ ನಾವು ಈ ಗೋಪಾಲಕೃಷ್ಣ ಲೀಲೆಯಲ್ಲಿ ಈ ಭಾಗದಲ್ಲಿ ಅನೇಕ ವಿಶೇಷ ಪ್ರಸಂಗಗಳನ್ನ ನೋಡಿದ್ದೀವಿ. ಹಿಂದೆ ನಾವು ಬಾಲಕೃಷ್ಣ ಅನ್ನೋ ಒಂದು ಭಾಗದಲ್ಲಿ ಕೊನೆಯ ಸಂಚಿಕೆಯಲ್ಲಿ ನಾವು ಪುನರಾವಲೋಕನ ರಿವಿಷನ್ ರೂಪದಲ್ಲಿ ನಾವು ಪ್ರತಿಯೊಂದು ಆ ವಿಶೇಷ ಅಸುರರನ್ನ ಭಗವಂತ ಏನು ಉದ್ಧರಿಸಿದ್ದ, ಕೊಂದಿದ್ದ, ಆ ಅಸುರರು ಏನು ತಪ್ಪು ಗುಣವನ್ನ ಅವರು ಪ್ರತಿನಿಧಿಸ್ತಾರೆ, ಕೃಷ್ಣ ಹೇಗೆ ಅವರನ್ನ ಉದ್ಧರಿಸಿದ ಅಥವಾ ಕೊಂದ ಅನ್ನೋದನ್ನ ನೋಡಿ. ಅದೇ ರೂಪದಲ್ಲಿ ಈ ಭಾಗವನ್ನು ಕೂಡ ನೋಡೋದಾದ್ರೆ ಕೃಷ್ಣನ ಈ ಲೀಲೆಗಳಲ್ಲಿ ಅನೇಕ ತೊಡಕುಗಳು ಕೂಡ ಬಂದಿದ್ವು. ಮೊದಲನೇದಾಗಿ ಅಲ್ಲಿ ಬಂದದ್ದು ಧೇನುಕಾಸುರ. ಆ ಅಸುರ ತಮಗೆಲ್ಲ ನೆನಪಿದೆಯಾ? ಯಾವ ಒಂದು ಕೆಟ್ಟ ಗುಣವನ್ನ ಅವನು ತೋರಿಸಿದ್ದಂತ? ನಾನು ಈಗ ರೈಟ್ಸ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಬೋದು ತಾವೆಲ್ಲರೂ, ಹೇಳಿ. ಅಜ್ಞಾನ ಮೂರ್ಖತನ. ಕೃಷ್ಣ ಹೇಗೆ ಅವನನ್ನ ಕೊಂದ? ಹೇಗ್ ಕೊಂದ? ಅವನ ಕಾಲಿಡ್ದು ಸುತ್ತಿ ಅವನನ್ನ ಸುತ್ತಿ ಕೃಷ್ಣ ಕೊಂದ? ಕೃಷ್ಣ ಬಲರಾಮ ಕೊಂದ. ಅದಾದ ಮೇಲೆ ಕೃಷ್ಣನ ಲೀಲೆಯಲ್ಲಿ ಇನ್ನೊಬ್ಬ ತೊಂದರೆ ನೀಡುವಂತಹ ವ್ಯಕ್ತಿ ಬಂದವನು ಯಾರು? ಕಾಳಿಂಗ ಸರ್ಪ. ಆತ ಯಾವ ಕೆಟ್ಟ ಗುಣವನ್ನ ಪ್ರತಿನಿಧಿಸ್ತಾನೆ? ಕ್ರೌರ್ಯ, ವಂಚನೆ, ಅಸೂಯೆ. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ, ವೆರಿ ರೈಟ್. ಕ್ರೌರ್ಯ, ವಂಚನೆ, ವಿಶೇಷವಾಗಿ ಎನ್ವಿ, ಅಸೂಯೆ. ಸರ್ಪಗಳು ಅವು ಅಸೂಯೆಯ ಯೋನಿ ಅಥವಾ ಜೀವಿಗಳು ಅಂತ ಹೇಳಿ. ಸೊ ಹಾಗೆ ಈ ಸರ್ಪವನ್ನ ಕೃಷ್ಣ ನೃತ್ಯ ಮಾಡಿ ಸೆದೆ ಬಡದ. ಅವನನ್ನ ಕೊಲ್ಲಲಿಲ್ಲ, ಯಾಕೆಂದ್ರೆ ಅವನ ಪತ್ನಿಯರು ಭಕ್ತರಾಗಿದ್ದರು. ಹಾಗಾಗಿ ಅದಾದ ಮೇಲೆ ಇನ್ನೊಂದು ತೊಂದರೆ ಆಗಿದ್ದಂದ್ರೆ ಕಾಡ್ಗಿಚ್ಚು. ಅವತ್ತಿನ ರಾತ್ರಿ ಆಗತ್ತೆ, ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಇನ್ನೊಂದು ಕಾಡ್ಗಿಚ್ಚು ಕಾಣುತ್ತೆ. ಆ ಕಾಡ್ಗಿಚ್ಚು ಏನನ್ನ ಪ್ರತಿನಿಧಿಸುತ್ತೆ? ಯಾರಿಗ್ ನೆನಪಿದೆ? ಜಗಳ. ಯಾರ ಜಗಳ? ಭಕ್ತರ ನಡುವಿನ ಜಗಳ. ಭಕ್ತರೇ ಜಗಳ ಆಡ್ತಾರೆ? ಭಕ್ತರು ಜಗಳ ಆಡ್ಬಾರ್ದಲ್ವಾ? ಭಕ್ತರ ನಡುವೆ ಜಗಳ ಅಂದ್ರೆ ಅರ್ಥ ಏನು? ಅದರ ಸಂಬಂಧಿಕರ ಮಧ್ಯದಲ್ಲಿ ಅಹಂಕಾರದಿಂದ. ಕೆಲವೊಮ್ಮೆ ಭೌತಿಕ ದೃಷ್ಟಿಯಿಂದ ನಾವು ಪರಸ್ಪರ ಕಂಡಾಗ ದೋಷಗಳು ಕಾಣ್ತವೆ, ಸಂದೇಹ ಮೂಡುತ್ತೆ, ಕೋಪ ಬರುತ್ತೆ, ವಾದಗಳು ಹೊರಹೊಮ್ಮತವೆ, ಜಗಳ ಆಡ್ತಾರೆ ಕೆಲವೊಮ್ಮೆ, ಅಲ್ವೇ? ಸೊ ಹೀಗೆ ಇವುಗಳಿಂದ ನಾವು ಮೇಲೆ ಏಳಬೇಕು ಅನ್ನೋದನ್ನ ಕೃಷ್ಣ ಕಾಡ್ಗಿಚ್ಚಿನ ಆ ಲೀಲೆಯಲ್ಲಿ ತೋರಿಸ್ತಾ. ಅದಾದ್ಮೇಲೆ ಇನ್ನೊಂದು ತೊಂದರೆ ಯಾವ್ದು ಬಂತು ಕೃಷ್ಣನ್ ಲೀಲೆಯಲ್ಲಿ? ಪ್ರಲಂಬಾಸುರನ ಪ್ರಭು. ಪ್ರಲಂಬಾಸುರ, ವೆರಿ ರೈಟ್. ಪ್ರಲಂಬಾಸುರ ಏನನ್ನ ಪ್ರತಿನಿಧಿಸ್ತಾನೆ? ನೆನಪಿಸ್ಕೊಳ್ಳಿ. ರಜೋಗುಣ, ವೆರಿ ರೈಟ್. ಧೇನುಕಾಸುರ ತಮೋಗುಣವನ್ನ ಪ್ರತಿನಿಧಿಸಿದ್ರೆ ಪ್ರಲಂಬಾಸುರ ರಜೋಗುಣವನ್ನ ಪ್ರತಿನಿಧಿಸ್ತಾನೆ. ರಜೋಗುಣ ಅಂದ ತಕ್ಷಣನೇ ಅಲ್ಲಿ ಬರುವಂತಹ ಮುಖ್ಯ ಲಕ್ಷಣಗಳೇನು? ಕಾಮ ಪ್ರಭು. ಕಾಮ, ಪ್ರತಿಷ್ಠೆಯ ಆಸೆ,
ಕನಕ ಕಾಮಿನಿ ಪ್ರತಿಷ್ಠಾ ಆಶಾ. ಹ? ಹೀಗೆ ಇವೆಲ್ಲವೂ ಕೂಡ ತುಂಬಾ ಒಂದು ರೀತಿಯ ಆ, ತೊಡಕುಗಳು ಸಾಧಕನ ಚಿತ್ತದಲ್ಲಿ. ಸೊ ಅವುಗಳಿಂದ ಮೇಲೆ ಏಳಬೇಕು. ಅವರನ್ನು ಕೊಂದವನು ಯಾರು? ಆಸುರನನ್ನು ಕೊಂದವನು ಯಾರು? ಕೃಷ್ಣನ ಬಲರಾಮ ಪ್ರಭು. ಬಲರಾಮ. ಮುಷ್ಟಿ ಹೊಡೆತದಿಂದ ಕೊಂದ ಅಲ್ವಾ? ಹಾಗೆ ಗುರುವಿನ ಆಶ್ರಯದಿಂದ ನಾವು ಈ ತೊಂದರೆಗಳಿಂದ ಮೇಲೆ ಇರಬೇಕು. ಕೆಲವೊಂದನ್ನ ಗುರುವಿನ ಆಶ್ರಯದಿಂದ ನಾವು ಜಯಿಸಬಹುದು. ಕೆಲವೊಂದನ್ನ ಕೃಷ್ಣನ ಭಕ್ತಿಯ ಚಟುವಟಿಕೆಗಳು, ಆ ಭಕ್ತಿಯ ಶಕ್ತಿಯಿಂದ ನಾವು ಗೆಲ್ಲಬೇಕು. ಸೊ ಎಲ್ಲದರಲ್ಲೂ ಕೂಡ ತಾಳ್ಮೆ ಇರಬೇಕು. ಒಂದು ರೀತಿಯ ಕನ್ಸಿಸ್ಟೆಂಟ್ ಅಥವಾ ಸ್ಥಿರವಾದಂತಹ ಭಕ್ತಿ ಕಾರ್ಯಗಳನ್ನ ನಾವು ನೆರವೇರಿಸ್ತಾ ಹೋಗ್ಬೇಕು. ಗುರುವಿನ ಸೇವೆ, ಭಗವಂತನ ಭಕ್ತಿನ ನಾವು ನೆರವೇರಿಸ್ತಾ ಹೋಗ್ಬೇಕು. ಅದಾದ ಮೇಲೆ ವಿಶೇಷವಾಗಿ 2 ಇಂಟ್ರೆಸ್ಟಿಂಗ್ ಲೀಲೆಗಳನ್ನ ನಾವು ನೋಡಿದ್ವಿ. ಒಂದು ಯಜ್ಞ ಬ್ರಾಹ್ಮಣನ ಲೀಲೆ, ಯಜ್ಞ ಬ್ರಾಹ್ಮಣರ ಲೀಲೆ. ಆ ಲೀಲೆಯಲ್ಲಿ ಕೃಷ್ಣ ಆ ಬ್ರಾಹ್ಮಣರಿಗೆ ಎಂತಹ ಒಳ್ಳೆ ಅವಕಾಶವನ್ನ ನೀಡಿದ್ದ. ಆದ್ರೆ ಅವರು ಅವಕಾಶದಿಂದ ವಂಚಿತರಾಗ್ಬಿಟ್ರು. ಯಾಕೆಂದ್ರೆ ಅವರೂ ಕೂಡ ಗರ್ವಿಷ್ಠರಾಗಿ. ಯಾವುದರಿಂದ ಗರ್ವ ಅವ್ರಿಗೆ? ಅವರ ಆ ಜ್ಞಾನ, ಅವರ ಬ್ರಾಹ್ಮಣ ಜನ್ಮ, ಅವರ ಏನು ತಾವು ಕಾರ್ಯಗಳನ್ನ ಏನ್ ಮಾಡ್ತಾ ಇದ್ದಾರೆ, ಪೂಜಾ ಕಾರ್ಯಗಳು, ವೇದ ಮಂತ್ರಗಳನ್ನ, ಯಜ್ಞ ವಿಧಿಗಳನ್ನ ನಾವು ಎಷ್ಟು ಚೆನ್ನಾಗಿ ಪಾಲಿಸ್ತಾ ಇದ್ದೀವಿ ನೋಡಿ ಅನ್ನೋ ಒಂದು ಹೆಮ್ಮೆ. ಈ ರೀತಿ ಆಗಿರೋದ್ರಿಂದ ಅವರು ಕೃಷ್ಣನ ಪ್ರತಿನಿಧಿಗಳಾಗಿ ಗೋಪುರ ಅವರ ಮನೆ ಮುಂದೆ ಬಂದಿದ್ರು ಕೂಡ ಅವರನ್ನ ಬರಮಾಡಿಕೊಳ್ಳಲಿಲ್ಲ, ಅವರ ಸೇವೆಯನ್ನ ಮಾಡಲಿಲ್ಲ, ವಂಚಿತರು. ಅದಲ್ಲದೆ ಈಗ ತಾನೇ ನಾವು ನೋಡಿದ್ವಿ, ಇಂದ್ರ ಮತ್ತೆ ಅವನ ಹಿಂದೆ ಬಂದಂತಹ ಎಲ್ಲ ದೇವತೆಗಳು, ಅವನ ನೆರವಾದಂತಹ ಎಲ್ಲ ದೇವತೆಗಳು, ಅವ್ರಿಗೂ ಕೂಡ ಹೆಮ್ಮೆ ಆಯ್ತು. ಯಾವ ಹೆಮ್ಮೆ? ಏನ್ ಗರ್ವ ಅವ್ರದ್ದು? ಜ್ಞಾನದ ಗರ್ವವಾ? ಏನ್ ಗರ್ವ? ಐಶ್ವರ್ಯ, ಅವರಿಗೆ ಐಶ್ವರ್ಯದಿಂದ ಸಂಪತ್ತಿನಿಂದ. ಐಶ್ವರ್ಯ, ಸಂಪತ್ತು, ಆ ಭೌತಿಕ ಸುಖ, ಎಷ್ಟೊಂದು ಸವಲತ್ತುಗಳಿವೆ, ಎಷ್ಟೊಂದು ಐಶ್ವರ್ಯ, ಎಷ್ಟೊಂದು ಶಕ್ತಿ ಇದೆ ನನಗೆ ಅಂತ ಅಲ್ವೇ? ಸೊ ಎರಡೂ ಕೂಡ ಗರ್ವದ ಕಾರಣದಿಂದ. ಆದ್ರೆ ಗರ್ವಕ್ಕೆ ಹಿಂದೆ ಇರುವಂತಹ ಉದ್ದೇಶ ಬೇರೆ, ಅಥವಾ ಗರ್ವದ ಹಿಂದಿರುವಂತಹ ಮೂಲ ಕಾರಣ ಬೇರೆ. ಅಲ್ಲಿ ಜ್ಞಾನ ಅಥವಾ ಏನು ಪೂಜಾ ವಿಧಿಗಳನ್ನ, ವೇದ ಕಾರ್ಯಗಳನ್ನ ಎಷ್ಟು ನಿಪುಣತೆಯಿಂದ ನಡೆಸ್ತಾ ಇದ್ದೀವಿ ಅಲ್ಲ ಅಂತ ಒಂದು ಗರ್ವ ಯಜ್ಞ ಬ್ರಾಹ್ಮಣರಲ್ಲಿ. ಈಗ ಇಂದ್ರನಲ್ಲಿ ಶಕ್ತಿ, ಐಶ್ವರ್ಯಗಳ ಕಾರಣದಿಂದ ಉಂಟಾಗೋ ಗರ್ವ. ಈ ಕಾರಣಗಳಿಂದಾಗಿ ಅವರು ಭಗವಂತನ ಕೃಪೆಯನ್ನ ಪೂರ್ತಿಯಾಗಿ ಪಡೀಲಿಲ್ಲ. ಅಫ್ಕೋರ್ಸ್ ಇಂದ್ರ ಈಗ ಕ್ಷಮೆಯನ್ನ ಯಾಚಿಸಿದ್ದಾನೆ, ಭಗವಂತ ಅವನಿಗೆ ಅನುಗ್ರಹವನ್ನ ನೀಡಿದ್ದಾನೆ. ಅದಲ್ಲದೆ ಈ ಭಾಗದಲ್ಲಿ ನಾವು ಭಗವಂತನ ವಿಶೇಷ ಭಕ್ತರ ಒಂದು ರೀತಿ ಪರಿಚಯವು ನಮಗೆ ಆಯಿತು. ನೆನಪು ಮಾಡ್ಕೊಳ್ಳಿ, ಕೆಲವೊಂದು ಲೀಲೆಗಳು ಬಹಳ ವಿಶೇಷವಿದ್ದು. ಭಗವಂತ ಈಗ ಪೌಗಂಡಾವಸ್ಥೆಯನ್ನ ತಲುಪಿದಾನೆ, ಅಲ್ಲಿ ನಾವು ಕಂಡಂಥದ್ದು ಅವನ ಸಾಕ್ಷ್ಯರಸದ ಭಕ್ತರ ಜೊತೆ ಏನೆಲ್ಲ ವಿಶೇಷ ಲೀಲೆಗಳನ್ನ ಮಾಡಿದ. ಬಾಲ್ಯ ಲೀಲೆಗಳಲ್ಲಿ ಮುಖ್ಯವಾಗಿ ವಾತ್ಸಲ್ಯ ಭಕ್ತರು, ಈಗಲೂ ಕೂಡ ವಾತ್ಸಲ್ಯ ಭಕ್ತರೊಡನೆ ಅಷ್ಟೇ ಅವನು ಆನಂದದಲ್ಲಿ ಲೀಲೆಗಳನ್ನ ಆಸ್ವಾದಿಸ್ತಾ ಇದ್ದಾನೆ. ಆದ್ರೆ ವಿಶೇಷವಾಗಿ ಪೌಗಂಡಾವಸ್ಥೆಯಲ್ಲಿ ತನ್ನ ಮಿತ್ರರೊಡನೆ ಅವನು ಆನಂದಿಸ್ತಾನೆ. ಅವರನ್ನ ಎಷ್ಟು ಸಮರಾಗಿ, ಅವರು ಕೂಡ ಎಷ್ಟು ಸಮಭಾವದಲ್ಲಿ ನೋಡ್ತಾರೆ. ಆಟಗಳನ್ನ, ಆ ಕಾಡಿನಲ್ಲಿ ವಿಹಾರ, ವನವಿಹಾರ, ಆ ಆಟಗಳು, ಆ ಅಘಾಸುರ ಲೀಲೆ, ಅಫ್ಕೋರ್ಸ್ ಅದನ್ನ ನಾವು ಬಾಲ್ಯದ ಸಮಯದಲ್ಲಿ ನೋಡಿದ್ವಿ. ಅದಲ್ಲದೆ ಅನೇಕ ರೀತಿಯ ಮೋಜು ಅವರದು, ಆಟಗಳು, ಅವೆಲ್ಲವನ್ನ ನಾವು ಕಂಡ್ವಿ. ಅದಾದ ಮೇಲೆ ಇನ್ಯಾವ ವಿಶೇಷ ವರ್ಗದ ಭಕ್ತರನ್ನ ಕಂಡ್ವಿ ನಾವು ಈ ಭಾಗದಲ್ಲಿ? ನೆನೆಸ್ಕೊಳ್ಳಿ. ಗೋಪಿಯರು ಅಂದ್ರೆ ಮಾಧುರ್ಯ ರಸದ ಭಕ್ತರು ಕೂಡ ಈಗ ನಾವು ಅವರ ಪರಿಚಯವನ್ನು ಕೂಡ ಪಡೆದಿದ್ದೀವಿ. ವಿಶೇಷವಾಗಿ ಆ ಒಂದು ಅಧ್ಯಾಯ ಬಹಳ ವಿಶೇಷ ಅಧ್ಯಾಯ. ಯಾವ್ದದು ನೆನೆಸ್ಕೊಂಡ್ರ? ಈ ಫೋಟೋ ನೋಡಿ. ಏನದು? ಎಲ್ಲ ಗೋಪಿಯರು ಅಲ್ಲ ವಸ್ತ್ರಾಹರಣ ಅಲ್ಲ, ಇದು ಬೇರೆದಿದೆ, ಇನ್ನೊಂದು. ಎಲ್ರು ಕೂಡ ಎಲ್ಲ ಕುತ್ಕೊಂಡು ಒಂದು ದೊಡ್ಡ ಸರ್ಕಲ್ ನಲ್ಲಿ ಕುತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ, ಏನೋ ನಟಿಸ್ತಾ ಇದ್ದಾರೆ. ಏನದು? ವೇಣುಗೀತೆ. ಕರೆಕ್ಟ್, ವೇಣುಗೀತೆ. ಎಲ್ರು ಕೂಡ ಆ ಭಗವಂತನ ಮುರಳಿ ಲೀಲೆಗಳನ್ನ ಸ್ಮರಿಸ್ತಾರೆ. ಆ ಮುರಳಿ ವಾದನದಿಂದ ಏನೆಲ್ಲ ವಿಶೇಷ ಪ್ರಭಾವವಾಯಿತು ಕಾಡಿನಲ್ಲಿ, ಕಾಡಿನ ಪ್ರಾಣಿಗಳಲ್ಲಿ. ಅದ್ಭುತವಾದಂತ ಗೋಪಿಗೀತೆ, ಅದು ವಿಶೇಷವಾದಂತಹ. ಅದಾದ ಮೇಲೆ ನಾವು ನೋಡಿದ್ವಿ, ಕೃಷ್ಣ ಆ ಬ್ರಾಹ್ಮಣ ಪತ್ನಿಯರನ್ನ ವಿಶೇಷವಾಗಿ ಅನುಗ್ರಹಿಸಿದ.
ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದ, ಅವರ ಮನಸ್ಸನ್ನ ಎಷ್ಟು ಅವನು ಆಕರ್ಷಿಸಿದ. ಹೀಗೆ ಕೃಷ್ಣನ ಆಕರ್ಷಣೆ ಅದು ಮಿತಿ ಮೀರ್ತಾ ಇದೆ. ಎಷ್ಟು ಪ್ರಭಾವ, ಅದು ಎಷ್ಟು ಗಾಢವಾಗಿ ಆಗಿದೆ, ಪ್ರತಿಯೊಬ್ಬರನ್ನು ಆಕರ್ಷಿಸ್ತಾ ಇದ್ದಾನೆ. ಮೂಕ ಪ್ರಾಣಿಗಳನ್ನ, ಆ ಕಾಡಿನ ಜೀವಿಗಳನ್ನ, ಆ ಮರಗಳನ್ನು ಕೂಡ, ಈ ಮಿತ್ರರನ್ನ, ಈ ಗೋಪಿಕೆಯರನ್ನ, ಇವರೆಲ್ಲರನ್ನು ಅವನು ಆಕರ್ಷಿಸ್ತಾ ಇದ್ದಾನೆ. ಅದಲ್ಲದೆ ಈಗ ತಾನೇ ನಾವು ನೋಡಿದಂತಹ ವೃಂದಾವನದ ಗೋವರ್ಧನ ಧಾರಣ ಲೀಲೆ, ಆ ಲೀಲೆಯಲ್ಲಿ ಎಲ್ಲ ರಸದ ಭಕ್ತರನ್ನು ಕೂಡ ಅವನು ಒಂದೇ ಸಮಯದಲ್ಲಿ ಅವನು ಆ ಪ್ರೇಮದ ವಿನಿಮಯ ಮಾಡ್ತಾ ಆನಂದಿಸಿದ. ಹೀಗೆ ಭಗವಂತನ ವಿಶೇಷವಾದಂತಹ ಗುಣ ಅದು ಪ್ರತಿಯೊಬ್ಬ ಜೀವಿಯನ್ನು ಕೂಡ ಅವರ ಹೃದಯವನ್ನ ಸ್ಪರ್ಶಿಸಿ ಆಕರ್ಷಿಸುವಂತ. ಹಾಗಾಗಿ ನಾವು ಹಿಂದೆ ಈ ಮಾತು ಹೇಳಿದ್ವಿ, ಪ್ರತಿಯೊಬ್ಬ ಜೀವಿಯು ಕಬ್ಬಿಣದ ತುಂಡಿನಂತೆ, ಭಗವಂತ ಮ್ಯಾಗ್ನೆಟ್, ಅಯಸ್ಕಾಂತದಂತೆ. ಪ್ರತಿಯೊಬ್ಬ ಜೀವಿ ತುಂಬಾ ಸಹಜವಾಗಿಯೇ ಭಗವಂತನಲ್ಲಿ ಆಕರ್ಷಿತವಾಗಿ ಅವನ ಸೇವೆಯನ್ನ ಸದಾ ಮಾಡಲು ಬಯಸ, ಅದನ್ನ ಕೃಷ್ಣ ತೋರಿಸ್ತಾ ಇದ್ದಾನೆ. ಅಸುರರೂ ಕೂಡ, ಆ ಕಾಳಿಂಗನೂ ಕೂಡ, ಇಂದ್ರನೂ ಕೂಡ, ಎಲ್ಲರೂ ಕೂಡ ಭಗವಂತನ ಆಕರ್ಷಣೆಯಲ್ಲಿ ಎಷ್ಟು ಪ್ರಭಾವಿತರಾಗಿದ್ದಾರೆ. ಹೀಗೆ ನಮ್ಮ ಆಚಾರ್ಯರೇ ಹೇಳ್ತಾರೆ, ಒಂದು ವಿಶೇಷವಾದಂತಹ ಹಾಡನ್ನ ನಾವೀಗ ನಿಮಗೆ ತೋರಿಸ್ತೀವಿ. ಈ ಹಾಡು ನಮ್ಮ ಆಚಾರ್ಯರು ಬರೆದಿರುವಂತದ್ದು ಬಹಳ ವಿಶೇಷ. ಇದನ್ನ ವೃಂದಾವನದಲ್ಲಿ ಪ್ರತಿದಿನ ಬೆಳಿಗ್ಗೆ ಹಾಡ್ತಾರೆ, ತಾವು ಕೇಳಿರ್ಬೋದು. ಎಸ್, ಸೊ ದಯವಿಟ್ಟು ಈಗ ನಾವೆಲ್ಲರೂ ಕೇಳೋಣ. ಓಕೆ, ಆ ಹಾಡಿನ ಕೆಳಗಡೆ ಅರ್ಥ ಕೂಡ ಬರ್ತಾ ಹೋಗುತ್ತೆ. ಆ ಲೀಲೆಗಳ ಭಗವಂತನ ನಾಮಗಳು ಕೂಡ ಅಲ್ಲಿ ನಾವು ಕೇಳ್ತೀವಿ. ಆ ನಾಮಗಳಿಂದ ಆ ಲೀಲೆಗಳನ್ನು ಕೂಡ ಸ್ಮರಿಸಬಹುದು. ಪ್ರತಿದಿನ ಬೆಳಿಗ್ಗೆ ಈ ಹಾಡನ್ನ ನಾವು ಹಾಡಿ ಭಗವಂತನ ಸ್ಮರಣೆ ಮಾಡಬಹುದು ಅಂತ ಆಚಾರ್ಯರು ಹೇಳಿದರು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇತ್ತಾ? ಸ್ಟಾಪ್ ಆಯ್ತು ಪ್ರಭು, ಇವಾಗ ಮತ್ತೆ ಸ್ಟಾಪ್ ಆಯ್ತಲ್ಲ, ಈಗ ಪ್ಲೇ ಮಾಡ್ತೀನಿ. ಕೇಳಿಸ್ತಾ ಇತ್ತಾ? ಹಾ ಕೇಳಿಸ್ತಾ ಓಕೆ ಓಕೆ ಓಕೆ, ಫುಲ್ ನೋಡಿ. ಆಲೋಕ ಪ್ರವೇಶ ನಿದ್ರಾಚಾರಿ ಉತೋ ಜೀವ ಬೋಲೋ ಹರಿ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹಯಗ್ರೀವ ನಿಶೃಂಗ ವಾಮನ ಶ್ರೀಮಧುಸೂದನ ಬ್ರಜೇಂದ್ರ ನಂದನ ಶ್ಯಾಮ पूतना गातना कैतव शातना जय दशरथी रामा यशोदा दुलाला गोविंद गोपाला वृंदावन पुरंदरा गोपी प्रिय जना राधिका रामना भुवन सुंदर बारा रावणंतकरा मकन तास्करा गोपी जना वस्त्रहारी ब्रजेरा राकला गोपा वृंदापला चित्तहरी वंशीधारी योगींद्र वंदना श्रीनंदन नंदना ब्रज जना भयहारी नवीना निरदा रूपा मनोहरा मोहन वंशी विहारी यशोदा नंदना कंशारी सूदना निकुंजरा सविलासी कादंब कानना रासपरायणा वृंदाविपि निवासी आनंदवर्धना प्रेमानिकेतना कुलशरयोजक कामा गोपांगना गना चित्त विनोदना समस्त गुणगना
जीवन केलिपरायण मानस चन्द्र चकोरा नाम सुधारसा गा कृष्ण यश लाको वचन मन मोरा ಹರೇ ಕೃಷ್ಣ. ಈ ರೀತಿಯಾದಂತಹ ಅದ್ಭುತ ಶ್ರೀ ಕೃಷ್ಣನ ವರ್ಣನೆಯನ್ನ ನಮ್ಗೆಲ್ಲ ಶೀಲ ಪ್ರಭುಪಾದರು ನೀಡಿದ್ದಾರೆ. ಎಂತ ದೊಡ್ಡ ಮಹತ್ ಕೊಡುಗೆ ಅವರು ನೀಡಿರೋದು. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಭಾಗವನ್ನ ಇವತ್ತು ನಾವು ವಿರಾಮ ಮಾಡ್ತಾ ಇದ್ದೀವಿ, ಕೊನೆ ಮಾಡ್ತಾ ಇದ್ದೀವಿ. ಕೊನೆ ಅಂತ ಹೇಳ್ಬಾರ್ದು, ಆದ್ರೂ ಕೂಡ ಕಾಲಾವಧಿ ಸೀಮಿತ ಇರೋದ್ರಿಂದ ನಾವು ಇದನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಮುಂದಿನ ಭಾಗದ ವರ್ಣನೆಯನ್ನ ನಾವು ಮುಂದೆ ಅನೌನ್ಸ್ ಮಾಡಲಾಗತ್ತೆ. ಆ ಭಾಗದಲ್ಲಿ ಭಗವಂತನ ಮುಂದಿನ ಲೀಲೆಗಳು, ಕೈಶೋರ ಲೀಲೆಗಳನ್ನ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ತುಂಬಾ ಎಲ್ಲರಿಗೂ ಧನ್ಯವಾದ.